ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು, ಒಂದೆರಡು ನಿಮಿಷಗಳು ಬಿಟ್ಟು ನೋಡೋಣ ಅಂಶದ ಹೆಸರೇನು ಅಂತ ಹೇಳಿ. ಓಕೆ, ಶುರು ಮಾಡೋಣ ಅಂಶವನ್ನು. ಇವತ್ತಿನ ವಾಕ್ಯ ಪಠಣದಲ್ಲಿ ಈಗ ಅಣ್ಣ ಬಂದು ಏನು ವಾಕ್ಯ ಪಠಣ ಮಾಡಿದ್ರು, ಆ ವಾಕ್ಯ ಪಠಣದಲ್ಲಿ ಒಂದು ವಚನವನ್ನು ಓದ್ಕೊಂಡ್ವಿ. ಯಾವ ವಚನ? ಇವಾಗ ಅವರು ಬಂದು ಓದಂತಹದ್ದು ಯಾವ ವಚನ? ಒಂದ್ಸರಿ ಓದೋಣ, ಇನ್ನೊಂದ್ಸರಿ. ಕೀರ್ತನೆಗಳು 40ನೇ ಅಧ್ಯಾಯ 5ನೇ ವಚನ. ಹಾಂ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ಏನರ್ಥ ಆಯಿತು ನಮಗೆ ರೆಫರೆನ್ಸಲ್ಲಿ? ಈ ಓದಂತಹ ವಚನದಲ್ಲಿ ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ನಮ್ಮ ಹಿತಕ್ಕೋಸ್ಕರ, ನಮ್ಮ ಒಳ್ಳೆಯದಕ್ಕೋಸ್ಕರ ಯಾರು ಆಲೋಚನೆ ಮಾಡಿದ್ರಂತೆ? ದೇವ್ರ. ಆ ದೇವರು ನಮಗೋಸ್ಕರ ಮಾಡಿರುವಂತಹ ಅದ್ಭುತ ಕಾರ್ಯಗಳು ಹೆಂಗಿದೆಯಂತೆ? ವಿಶೇಷವಾಗಿ. ಏನೇನು ಅದ್ಭುತ ಮಾಡಿದ್ದಾರೆ ನಮಗೋಸ್ಕರ ದೇವರು? ನಮಗೋಸ್ಕರ, ನಮ್ಮ ಒಳಿತಿಗೋಸ್ಕರ ದೇವ್ರು ಏನೇನು ಯೋಚನೆ ಮಾಡಿದ್ದಾರೆ? ಒಂದ್ಸರಿ ಮೆಲ್ಕ್ ಹಾಕ್ಲಿಕ್ಕೆ ಪ್ರಯತ್ನ ಪಡೋಣ. ನೀವು ತಲೆ ಎತ್ತಿ ಸೂರ್ಯನನ್ನು ಪ್ರತಿದಿನ ನೋಡ್ತೀರಾ? ಅದು ಅದ್ಭುತನ? ದೇವರು ನಮಗೋಸ್ಕರ ಮಾಡಿರುವಂಥ ಅದ್ಭುತನ? ಅದಕ್ಕೆ ಯಾರು ಫ್ಯೂಲ್ ಫಿಲ್ ಮಾಡದೆ ಹೋದರೂ ಅದು ಉರಿತಾನೇ ಇದೆ. ಬೆಳಕು ಕೊಡಬೇಕಂದ್ರೆ ಸೂರ್ಯ ಇರಲೇಬೇಕಾ? ಹೌದು. ಹಾಗಾದರೆ ದೇವರು ನಮಗೋಸ್ಕರ ಮಾಡಿರುವಂತಹ ಅದ್ಭುತನ? ಹೌದಾ ಇಲ್ವಾ? ಸೂರ್ಯನು ದೇವರು ನಮಗೋಸ್ಕರ ಮಾಡಿರುವಂತಹ ಅದ್ಭುತನ? ಹೌದು. ನಾವು ಆಕಾಶವನ್ನು ನೋಡಿದಾಗ ಈ ಆಕಾಶಕ್ಕಿರುವಂಥ ಸ್ಪೆಷಾಲಿಟಿ ಏನು? ಮಳೆ ಬರಬೇಕಾದ್ರೆ ಒಂಥರ ಇರುತ್ತೆ, ಬಿಸಿಲಿರಬೇಕಾದ್ರೆ ಇನ್ನೊಂದು ಥರ ಇರುತ್ತೆ. ಹಗಲು ಹೊತ್ತು ಒಂದು ಬಣ್ಣ ಇರುತ್ತೆ, ರಾತ್ರಿ ಹೊತ್ತು ಇನ್ನೊಂದು ಬಣ್ಣ, ಸಂಜೆ ಹೊತ್ತು ಎಲ್ಲ ಮಿಕ್ಸ್ ಆಗಿರುವಂತಹ ಇನ್ನೊಂದು ರೀತಿಯಾಗಿರುವಂತಹ ವೇರಿಯೇಷನ್ ಕಲರ್. ಹೌದಾ? ಈ ಆಕಾಶ ನಮ್ಗೆ ದೇವರು ಕೊಟ್ಟಿರುವಂತಹ ಅದ್ಭುತನ? ಈ ಆಕಾಶ ದೇವರು ನಮಗೆ ಕೊಟ್ಟಿರುವಂತಹ ಅದ್ಭುತನ? ಸೂರ್ಯ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತನ? ಚಂದ್ರ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತನ? ಮಳೆ ದೇವರು ನಮಗೆ ಕೊಟ್ಟಿರುವಂತಹ ಅದ್ಭುತನ? ಹಾಂ, ಇದೆಲ್ಲವನ್ನು ದೇವರು ನಮ್ಮ ಒಳಿತಿಗೋಸ್ಕರ ಯೋಚನೆ ಮಾಡಿ, ಆಲೋಚನೆ ಮಾಡಿ ನಮಗೋಸ್ಕರ ಮಾಡಿದಾರಂತೆ. ಹೌದಾ? ಇದೆಲ್ಲದಕ್ಕಿಂತ ಮೀರಿರುವಂಥ ಇನ್ನೊಂದು ಅದ್ಭುತ ಇದೆ ಗೊತ್ತಾ ನಮ್ಮೆಲ್ಲರ ಜೀವನಗಳಲ್ಲಿ? ಯಾವುದದು? ಇದೆಲ್ಲದಕ್ಕಿಂತ ಮೀರಿರುವಂತಹ ಇನ್ನೊಂದು ಅದ್ಭುತ ನಮಗೋಸ್ಕರ ಯೋಚನೆ ಮಾಡಿ ದೇವರು ಇನ್ನೊಂದು ಅದ್ಭುತವನ್ನು ಕೊಟ್ಟಿದ್ದಾರೆ. ಯಾವುದು ಆ ಅದ್ಭುತ? ಟೈಟಲ್ ಹೆಸರು ಬರ್ಕೊಳ್ಳಿ, ಮದರ್ಸ್ ಡೇ ಮೆಸೇಜ್ ಅಂತ ಹೇಳಿ ಬರ್ಕೊಳ್ಳಿ. ಮದರ್ಸ್ ಡೇ ಮೆಸೇಜ್ ಬರ್ಕೊಳ್ತಿರುವಂಥವ್ರು ಬರ್ಕೊಳ್ಳಿ. ಏನು ನೋಡ್ಲಿಕ್ಕೆ ಹೊರಟಿದ್ದೀವಿ? ತಾಯಿ ಬಗ್ಗೆ ನೋಡ್ಲಿಕ್ಕೆ ಹೊರಟಿದ್ದೀವ? ತಾಯಿ ದೇವರು ಕೊಟ್ಟಿರುವಂಥ ಅದ್ಭುತನ? ಸೂರ್ಯ ದೇವರು ಕೊಟ್ಟಿರುವಂತಹ ಅದ್ಭುತ, ಚಂದ್ರ ದೇವರು ಕೊಟ್ಟಿರುವಂತಹ ಅದ್ಭುತ, ಆಕಾಶ ದೇವರು ಕೊಟ್ಟಿರುವಂತಹ ಅದ್ಭುತ. ಇದೆಲ್ಲದಕ್ಕೂ ಮೀರಿರುವಂತಹ ಅದ್ಭುತ ಯಾವುದು? ತಾಯ. ನಮಗೋಸ್ಕರ ಯೋಚನೆ ಮಾಡಿದ್ರೆ ದೇವರು ನಮಗೆ ತಾಯಿಯನ್ನು ಕೊಡಬೇಕು, ಮುಂಚೆನೇ ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ಭೂಮಿಯ ಮೇಲೆ ತಾಯಿ ಇಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರೆ, ನಾವು ಯಾವಾಗ ತಾನೇ ಓದಿದ್ವಲ್ವ? ಆತ ನಮಗೋಸ್ಕರ ಯೋಚನೆ ಮಾಡಿ ಆತನ ಆಶ್ಚರ್ಯಕರಗಳು ಹೇಗಿದೆಯಂತೆ, ವಿಶೇಷವಾಗಿದೆಯಂತೆ. ಅದರಲ್ಲಿ ತಾಯಿ ಮುಖ್ಯವಾಗಿರುವಂತಹದ್ದು. ಒಪ್ತೀವ ಇಲ್ವ ನಾವು ಈ ವಿಚಾರವನ್ನು? ಇವತ್ತು ಯಾವ ಡೇ? ಮದರ್ಸ್ ಡೇನಾ? ಗೊತ್ತಾ ನಮಗೆ? ಹಾಂ, ಓಕೆ. ಇಷ್ಟಕ್ಕೂ ಪ್ರಪಂಚ ಮದರ್ಸ್ ಡೇ ದಿನ ಏನು ಮಾಡುವಂತಹದ್ದನ್ನು ನೀವು ನೋಡಿದ್ದೀರಾ? ಪ್ರಪಂಚ ಮದರ್ಸ್ ಡೇ ದಿನ ಏನು ಮಾಡುವಂತಹದ್ದನ್ನು ನೀವು ನೋಡಿದ್ದೀರಾ? ಸ್ಟೇಟಸ್ ಹಾಕ್ತಾರಾ? ವಾಟ್ಸಪ್ ಸ್ಟೇಟಸ್ ಹಾಕ್ತಾರಾ? ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕ್ತಾರಾ? ಫೇಸ್ಬುಕ್ಕಲ್ಲಿ? ಓಕೆ, ಈಗ ನನಗೆ ಹೇಳಿ, ಎಷ್ಟು ಜನ ತಾಯಂದಿರಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ? ಹೌದಾ? ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡುವಂಥವ್ರು ಚಿಕ್ಕ ಚಿಕ್ಕ ಮಕ್ಕಳ ಇಲ್ಲ ಯವ್ವನಸ್ಥರ? ಯವ್ವನಸ್ಥರ. ಈಗ ಯವ್ವನಸ್ಥರ ತಾಯಂದಿರಿಗೆ ಎಷ್ಟು ವಯಸ್ಸಾಗಿರುತ್ತೆ ಅಂತ ನೀವು ಯೋಚನೆ ಮಾಡಿ. ಆ ಯವ್ವನಸ್ಥರ ತಾಯಂದಿರಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತಾ ಅಂತ ನೀವು ಹೇಳಿ. ಇರುತ್ತಾ?
ಮತ್ತು ಯಾರಿಗೆ ವಿಶ್ ಮಾಡಿದ್ವಿ ನಾವು ಹ್ಯಾಪಿ ಮದರ್ಸ್ ಡೇ ಅಂತ? ಯಾರಿಗೆ ವಿಶ್ ಮಾಡಿದ್ವಿ ಇಷ್ಟಕ್ಕೂ? ಸ್ಟೈಲಾ, ಶೋನಾ? ಹೌದಾ? ಅಷ್ಟೇ ಅಲ್ವಾ? ಮದರ್ಸ್ ಡೇ ಅಂತ ಹೇಳಿ ಹೇಳ್ಕೊಳ್ತಿರುವಂತಹದ್ದು ಬರೀ ಹೆಸರಿಗೆ ಅಲ್ವಾ? ಮದರ್ಸ್ ಡೇ ಅಂತ ಸ್ಟೇಟಸ್ ಹಾಕ್ತಿದ್ದೀವಿ. ಒಳಗಡೆ ಅಡುಗೆ ಮನೇಲಿರುವಂತಹ ತಾಯಿಗೆ ಹೇಳಿಲ್ಲ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ ಅಂತ. ಸ್ಟೇಟಸ್ ಹಾಕಿದ್ದೀವಿ. ಇಲ್ಲಿ ವಿಚಿತ್ರ ಏನಂದರೆ, ಆ ಮದರ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ, ಫೇಸ್ಬುಕ್ ಅಕೌಂಟ್ ಇಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಓ ನಂದು ಅಂತಿನ ಅಂತ ಹೇಳಿ ಹಿಂಗಿದೆ ಅಂತ ಹೇಳಿ. ಹೌದಾ? ಹೀಗೆಲ್ಲ ಆಚರಣೆ ಮಾಡ್ತಾರ ಪ್ರಪಂಚ? ಓಕೆ, ಹಾಗಾದರೆ ನೀವು ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ಬ್ರದರ್ ಹಾಗಾದರೆ ನೀವು ಮುಂದಿನ 45 ನಿಮಿಷ ನಮಗೆ ತಾಯಿ ಬಗ್ಗೆ ಹೇಳ್ತೀರಾ? ಹೌದು, ತಾಯಿ ಬಗ್ಗೆನೇ ಮಾತಾಡ್ಕೊಳ್ತಿದ್ದೀವಿ ನಾವು. ತಾಯಿ ಬಗ್ಗೆ ಅಲ್ಲಿಂದ ಹೇಳಿ ಇಲ್ಲಿಗೆ ಬರಲಿಲ್ಲ ಬ್ರದರ್ ಕೇಳಲಿಕ್ಕೆ. ನಾವು ಯಾರ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೀವಿ? ಯಾರ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೀವಿ? ದೇವರ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೀವಿ. ನಮ್ಮ ತಾಯಿ ಏನೇನು ಕಷ್ಟಪಟ್ಟರು ಅಂತ ನಮಗೆ ಗೊತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ನಿಮ್ಮದಾಗಿರ್ಬೋದು. ಸತ್ಯವೇದದಲ್ಲಿ ದೇವರೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಸರಿ ನೋಡೋಣ. ಜ್ಞಾನೋಕ್ತಿಗಳು. ಇಷ್ಟಕ್ಕೂ ನಾವು ತಾಯಿ ಬಗ್ಗೆ 45 ನಿಮಿಷ ಮಾತಾಡಿ ಕಾಲ ಕಳಿಬಹುದಾ ಅನ್ನುವಂತಹ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿದ್ದರೆ ಈ ವಚನವನ್ನು ನೋಡಿ ಮುಂದೆ ಹೋಗೋಣ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 31ನೇ ವಚನ, 31. ಆಕೆಯ ಕೈಗೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ. ಏನು ಮಾಡಬೇಕಂತೆ? ಇಲ್ಲಿ ಸ್ತ್ರೀಯ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಒಂದು ವೇಳೆ ತಾಯಿಗೆ ಅಂತ ಹೇಳಿ ಸ್ವಲ್ಪ ಹೊತ್ತು ಅಂದ್ಕೊಂಡ್ರೆ ಏನಂತಿದ್ದಾರೆ ದೇವರು? ನಮಗೆ ಕೊಡ್ತಿರುವಂಥ ಆಜ್ಞೆ ಏನು? ತಾಯಿ ಮಾಡುವಂತಹ ಕೈ ಕೆಲಸಕ್ಕೆ ನಾವೇನು ಸಲ್ಲಿಸ್ಬೇಕಂತೆ? ಪ್ರತಿಫಲ ಕೊಡ್ಬೋದಾ? ಹಾಗಿದ್ರೆ ತಾಯಿ ಬಗ್ಗೆ 45 ನಿಮಿಷ ಮಾತಾಡ್ಬೋದಾ ಈ ಸಂದೇಶದಲ್ಲಿ? ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ? ದೇವರು. ಆಜ್ಞೆ ಅದು, ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ತಾಯಿ ಪಡುವಂತಹ ಕಷ್ಟಕ್ಕೆ, ತಾಯಿಯ ಕೈ ಕೆಲಸಕ್ಕೆ ನೀವು ಪ್ರತಿಫಲವನ್ನು ಸಲ್ಲಿಸಬೇಕು. ಇನ್ನೂ ಏನು ಹೇಳಿದ್ದಾರೆ? 28ನೇ ವಚನವನ್ನು ಒಂದ್ಸರಿ ಓದೋಣ. ಅದೇ ಅಧ್ಯಾಯ. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಎಷ್ಟು ಜನ ಹೇಳಿದ್ದೀವಿ ಮಾತನ್ನು? ಯಾರಿಗೆ ಹೇಳಬೇಕು ಈ ಮಾತನ್ನು? ತಾಯಿಗ? ಯಾವತ್ತಾದರೂ ಹೇಳಿದ್ದೀವ? ಏನಂತ? ಇನ್ನೊಂದು ಸರಿ ಓದೋಣ. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಇದು ದೇವರ ಎಕ್ಸ್ಪೆಕ್ಟೇಷನ್. ನನ್ನ ಮಕ್ಕಳು ಏನು ಮಾಡ್ತಾರೆ? ನಾನು ಅವರು ಕೊಟ್ಟಿರುವಂತಹ ತಾಯಿಗೆ ಅಮ್ಮ ನೀನು ಧನ್ಯಳು, ನಿಜವಾಗ್ಲೂ ನೀನು ದೊಡ್ಡವಳು, ನಿಜವಾಗ್ಲೂ ನೀನು ಶ್ರೇಷ್ಠಳು ಅಂತ ಹೇಳ್ತಾರೆ ಅನ್ನುವಂಥ ದೇವರ ಕನಸು. ನಾವು ಇವತ್ತು ಹೇಳಿದ್ದೀವಿ ಮಾತನ್ನು? ಇಷ್ಟಕ್ಕೂ ಬೈಬಲಲ್ಲಿ ಮಾತಿದೆ ಅಂತ ನಮಗೆ ಗೊತ್ತಾ? ಮಕ್ಕಳು ಎದ್ದು ನಿಂತು ತಾಯಿಗೆ ನೀನು ಧನ್ಯಳಮ್ಮ ಅಂತ ಹೇಳ್ತಾರೆ ಅನ್ನುವಂತಹ ಮಾತಿದೆ ಅಂತ ನಮಗೆ ಗೊತ್ತಾ? ಆಕೆಯ ಕೈ ಕೆಲಸಕ್ಕೆ ಪ್ರತಿಫಲವನ್ನು ನೀವು ಸಲ್ಲಿಸಬೇಕು ಅನ್ನುವಂತಹ ಮಾತಿದೆ ಅಂತ ಆದರೂ ನಮಗೆ ಗೊತ್ತಾ? ಕೇಳ್ತಾರಲ್ವ ಪ್ರಿಯರೇ ಯಾರಾದರೂ ನಿಮಗೆ? ಸೆಮಿನಾರ್ಗೆ ಹೋಗಿದ್ರಲ್ವಾ? ಏನು ಕಲಿಸಿದ್ರು ನಿಮಗೆ ಸೆಮಿನಾರಲ್ಲಿ? ಹೇಳಿ ನೋಡೋಣ. ಏನು ಹೇಳ್ತೀರಾ? ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಪರಲೋಕ ಪಾತಾಳ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ನೀವು ಪರಲೋಕಕ್ಕೆ ಹೆಂಗೆ ಹೋಗುವಂತಹದನ್ನು ಹೇಳ್ಕೊಟ್ಟಿದ್ದಾರೆ ನಮ್ಮ ಚರ್ಚಲ್ಲಿ ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ. ಅವ್ರಿಗೇನಾದರೂ ಅರ್ಥ ಆಗುತ್ತಾ? ಏನು ಹೇಳಬೇಕಂತ ಸಂದರ್ಭದಲ್ಲಿ? ನಾನು ಹೋಗಿದ್ನಲ್ವ ಸೆಮಿನಾರ್ಗೆ, ನಮ್ಮ ಚರ್ಚಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ತಾಯಿಗೆ ಯಾವ ರೀತಿ ಗೌರವ ಸಲ್ಲಿಸಬೇಕು, ತಾಯಿ ಮಾಡ್ತಿರುವಂತಹ ಕೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಬೇಕು, ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು, ಅಮ್ಮ ಪಡ್ತಿರುವಂಥ ಕಷ್ಟವನ್ನು ಮಾತಾಡಿಕೊಳ್ಬೇಕು, ಇದನ್ನು ಹೇಳ್ಕೊಟ್ರು ಅಂತ ಹೇಳ್ತೀರಾ? ಅವಾಗ ಅವ್ರಿಗೂ ಗೊತ್ತಾಗತ್ತೆ, ಇವ್ರ ಬೈಬಲ್ ಬರೀ ಪರಲೋಕದ ಬಗ್ಗೆ, ದೆವ್ವದ ಬಗ್ಗೆ, ಸೈತಾನನ ಬಗ್ಗೆ, ಪಾತಾಳದ ಬಗ್ಗೆ, ನರಕದ ಬಗ್ಗೆ ಇಷ್ಟೇ ಹೇಳುತ್ತೆ ಅಂತ ಅಂದ್ಕೊಂಡಿದ್ವಿ. ತಾಯಿ ಬಗ್ಗೆನೂ ಹೇಳ್ಕೊಡ್ತಾರೆ. ತಾಯಿಯ ಕೈ ಕೆಲಸಕ್ಕೆ ನೀವು ಕರೆಕ್ಟಾಗಿರುವಂತಹ ಪ್ರತಿಫಲವನ್ನು ಸಲ್ಲಿಸಬೇಕು ಮಕ್ಕಳಾಗಿರುವಂಥವರು ಅಂತ ಹೇಳ್ಕೊಡ್ತಾರೆ. ಸತ್ಯವೇದ ಹೇಳ್ಕೊಟ್ಟಿದೆ. ಇವಾಗ ತಾನೇ ಪರ್ಮಿಷನ್ ಕೊಡ್ತಲ್ವ ನಮಗೆ? ಮಾತಾಡಬೇಕು, ಆಕೆಯ ಕೈ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲವನ್ನು ಸಲ್ಲಿಸಬೇಕು. ಯೋಚನೆ ಮಾಡೋಣ ಒಂದ್ಸರಿ. ಈ 40 ನಿಮಿಷಗಳ ಕಾಲ ಚಿಕ್ಕ ವಯಸ್ಸಿನಿಂದ ನಮ್ಮ ತಾಯಿಯಂದಿರು ನಮಗೋಸ್ಕರ ಏನು ಕಷ್ಟಪಟ್ಟರು ಯೋಚನೆ ಮಾಡಿ ನೋಡೋಣ ಒಂದ್ಸರಿ. ದೇವರು ಪರ್ಮಿಷನ್ ಕೊಟ್ಟಿರೋದಕ್ಕೆ. ಓಕೆ, ಎಲ್ಲಿಂದ ಶುರು ಆಗುತ್ತೆ ತಾಯಿಯ ಕಷ್ಟ? ಎಲ್ಲಿಂದ ಶುರು ಆಗುತ್ತೆ? ಪಟ್ ಅಂತ ಹೇಳಿ. ಮಗು ಹುಟ್ಟಿದರಿಂದ. ಅದಕ್ಕಿಂತ ಹಿಂದೆ ಏನೂ ಕಷ್ಟ ಇರೋದಿಲ್ವಾ? ಹುಟ್ಟುವುದಕ್ಕಿಂತ ಮುಂಚಿನಿಂದ ನಾವು ಯಾವಾಗ ತನ್ನ ಗರ್ಭದಲ್ಲಿ ಇದ್ದೀವಿ ಅಂತ ಹೇಳಿ ಅಂದಾಜು ಬೀಳುತ್ತೋ ಅಲ್ಲಿಂದ ಹಿಡಿತು ಏನೇನು ಕಷ್ಟಪಡ್ತಾರೆ, ಏನೇನು ಪಾಡು ಬರ್ತಿರ್ತಾರೆ. ಆಕೆಗೆ ಅಂತ ಹೇಳಿ ಕೆಲವು ಇಷ್ಟವಾಗಿರುವಂತಹದ್ದಿರತ್ತೆ ತಿನ್ನಲಿಕ್ಕೆ. ನೀವು ಗರ್ಭದಲ್ಲಿ ಇದ್ದೀರಾ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಏನು ಮಾಡ್ತಾರೆ?
ತಿನ್ನಬೇಕು ಅನ್ನುವಂಥ ಆಸೆ ಇದ್ದರೂ ಸಹ ಅದನ್ನು ಅಣಗಿಸ್ಕೊಳ್ತಾರೆ. ಆ ಆಸೆಯನ್ನು ನೆರವೇರಿಸ್ಕೊಂಡ್ರು ಅಂತ ಅಂದ್ಕೊಳ್ಳಿ ಅವ್ರು ತಿನ್ನಲಿಕ್ಕೆ. ನಾವು ಗರ್ಭದಲ್ಲಿ ಸೇಫ್ ಆಗಿರ್ತೀವ? ಇಲ್ಲ. ನಾವು ಗರ್ಭದಲ್ಲಿರುವಾಗಲಿಂದ ತನಗೆ ತಿನ್ನಬೇಕು ಅನ್ನುವಂತಹ ಕೋರಿಕೆ ಇದ್ದರೂ ಅದನ್ನು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ, ನಮಗೋಸ್ಕರ ತ್ಯಾಗ ಮಾಡ್ತಿದ್ದಾರೆ, ತನ್ನ ಮಕ್ಕಳಿಗೋಸ್ಕರ ಅದನ್ನು ತ್ಯಾಗ ಮಾಡ್ತಿದ್ದಾರೆ. ನಾನು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಗರ್ಭದಲ್ಲಿರುವಂತಹ ನನ್ನ ಮಗು ಸೇಫ್ ಆಗಿರಬೇಕು, ಆರೋಗ್ಯವಾಗಿರಬೇಕು. ತನಗೆ ಅಂತ ಹೇಳಿ ಎಲ್ಲೂ ಆಚೆ ಹೋಗಿ ತಿರುಗಾಡ್ಲಿಕ್ಕೆ ಇಷ್ಟ ಇರೋದಿಲ್ವಾ 9 ತಿಂಗಳ ಕಾಲ? ಹೌದಾ? ಮದುವೆ ಆಗಿ ಇನ್ನೂ 2-3 ವರ್ಷ ಆಗಿರುತ್ತೆ, 1 ವರ್ಷ ಆಗಿರುತ್ತೆ. ಆಚೆ ಹೋಗಬೇಕು, ನನ್ನ ಗಂಡನ ಜೊತೆ ಹೊರಗಡೆ ಹೋಗಬೇಕು, ಏನಾದರೂ ತಿನ್ಕೊಂಡು ಬರಬೇಕು ಅನ್ನುವಂಥ ಆಸೆ ಇರೋದಿಲ್ವಾ ಆಕೆಗೂ ಸಹ? ಅಥವಾ ನನ್ನ ತಾಯಿ ಮನೆಗೆ ಹೋಗಬೇಕು, ಅಥವಾ ಇನ್ನೊಂದು ಕಡೆ ನನ್ನ ಸಂಬಂಧಿಕರ ಮನೆಗೆ ಹೋಗಬೇಕು, ಏನೂ ಆಸೆ ಇರೋದಿಲ್ವಾ? ಇರುತ್ತೆ. ಹೋಗ್ತಾರೆ, ಓಡಾಡ್ತಾರೆ, ಎದ್ದು ಇಷ್ಟ ಬಂದಂತೆ. ಏನು ಮಾಡ್ತಿದ್ದಾರೆ? ಅವ್ರಿಗೆ ಆಸೆ ಇದ್ದರೂ ಸಹ ನಮಗೋಸ್ಕರ ಅದನ್ನು ತ್ಯಾಗ ಮಾಡ್ತಿದ್ದಾರೆ. ಎಲ್ಲಿಂದ ಶುರು ಆಗ್ತಿದೆ ತಾಯಿಯ ತ್ಯಾಗ ಅಂತ ಹೇಳಿದ್ರೆ ಅಲ್ಲಿಂದ ಶುರು ಆಗ್ತಿದೆ. ನಮ್ಮ ಗರ್ಭದಲ್ಲಿ ಇರಬೇಕಾದ್ರೆಯಿಂದ ಇಷ್ಟ ಇರುವಂತಹದನ್ನು ತಿನ್ನೋದಿಲ್ಲ, ಇಷ್ಟ ಬಂದಿರುವಂತಹ ಕಡೆ ಹೋಗೋದಿಲ್ಲ. ಹೌದಾ? ನೀವು ನಿದ್ರೆ ಮಾಡಬೇಕಾದ್ರೆ ನಿಮಗೆ ರೈಟ್ ಸೈಡ್ ನಿದ್ರೆ ಬಂದಿಲ್ಲ ಅಂತ ಹೇಳಿದ್ರೆ ಸ್ಟೈಲಾಗಿ ತಿರ್ಕೊಂಡು ಲೆಫ್ಟ್ ಸೈಡ್ ನಿದ್ರೆ ಮಾಡ್ತೀರಾ, ನಿಜನಾ? ಅವರು ಗರ್ಭದಲ್ಲಿದೆ, ಮಗು ಬೆಳೀತಿದೆ ಗರ್ಭದಲ್ಲಿ ಅಂತ ಹೇಳಿದ ತಕ್ಷಣ ಏನು ಮಾಡೋ ಹಂಗಿಲ್ಲ, ಸ್ಟ್ರೈಟಾಗೇ ನಿದ್ರೆ ಮಾಡಬೇಕು. ಇಷ್ಟ ಬಂದಂತೆ ನಿದ್ರೆ ಮಾಡೋಂಗಿಲ್ವಾ? ಇಲ್ಲ. ಹೊಟ್ಟೆಲಿರುವಂತಹ ಮಗುವಿಗೆ ಅನಾಹುತ ಆಗುತ್ತೆ. ನೀವು ಇಷ್ಟ ಬಂದಂತೆ ನಿದ್ರೆ ಮಾಡೋ ಹಂಗಿಲ್ಲ, ಹೀಗೆ ನಿದ್ರೆ ಮಾಡಬೇಕು. ನಿಮಗೆ ನಿದ್ರೆ ಬಂದಿಲ್ಲ ಅಂದರೂ ನೀವು ಹಾಗೆ ನಿದ್ರೆ ಮಾಡಬೇಕು. ನಿಮಗೆ ನಿದ್ರೆ ಬಂದಿಲ್ಲ ಅಂದರೆ ಎದ್ದು ರಾತ್ರಿ ಪೂರ್ತಿ ಕುತ್ಕೊಂಡು ನಿದ್ರೆ ಕೆಡಿ, ಪರವಾಗಿಲ್ಲ. ಡಾಕ್ಟ್ರ್ ಇದನ್ನೇ ಅಲ್ವಾ ಹೇಳಿ ಕಳಿಸುವಂತಹದ್ದು. ಹೌದಾ? ತುಂಬ ನಿದ್ರೆ ಬಂದರೂ ನಿದ್ರೆ ಮಾಡೋ ಹಂಗಿಲ್ಲ. ಕೆಲವು ಸಾರಿ ಬಾಯಿ ತುಂಬ ಕೋರಿಕೆ ಅನ್ನುವಂತಹದ್ದು ಹುಟ್ಟಿದ್ರೂ ಸಹ ತಿನ್ನೋ ಹಂಗಿಲ್ಲ. ನಿಜನಾ? ಮನಸ್ಸು ತುಂಬ ಆಸೆ ಇದ್ದರೂ ಎಲ್ಲವನ್ನು ತ್ಯಾಗ ಮಾಡ್ತಿದ್ದಾರೆ. ಅಲ್ಲಿಂದ ಯಾರಿಗೋಸ್ಕರ? ಮುಂದೆ ಹುಟ್ಟುವಂತಹ ಮಗುವಿಗೋಸ್ಕರ. ಅಲ್ಲಿಂದ ಶುರು ಆಗೋಗೋಯ್ತಾ ತಾಯಿಯ ತ್ಯಾಗ ಎಲ್ಲವೂ ಸಹ. ಇನ್ನು ಹೊರಗಡೆ ಬಂದ ನಂತರ ಆ ಹೊರಗಡೆ ಬರುವಂತಹ ಪ್ರೊಸೀಜರನ್ನು ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಮಗು ಹೊರಗಡೆ ಬರಬೇಕಾದ್ರೆ, ತಾಯಿಯ ಗರ್ಭದಿಂದ ಹೊರಗಡೆ ಬರಬೇಕಾದ್ರೆ ಆ ನೋವಿದೆಯಲ್ವ ಪ್ರಿಯರೇ, ಡಾಕ್ಟರ್ಗಳು ಸುಮಾರು ಅಂದಾಜೆಲ್ಲ ಮಾಡಿ ಸುಮಾರು ಒಂದು 4-5 ಕಡೆ ಮೂಳೆಗಳನ್ನು ಪಟ್ ಅಂತ ಹೇಳಿ ಮುರಿದ್ರೆ ಎಷ್ಟು ನೋವಾಗುತ್ತೋ ಸಡನ್ನಾಗಿ ನಿಮಗೆ, ಅಷ್ಟು ನೋವಾಗುತ್ತೆ ಪ್ರತಿ ಕ್ಷಣನೂ ತಾಯಿಗೆ ಮಗು ಹೊರಗಡೆ ಬರಬೇಕಾದ್ರೆ. ಅದನ್ನು ಒಂದು ಅಂದಾಜಲ್ಲಿ ಮೆಷರ್ ಮಾಡಿ ಹೇಳಿದ್ದಾರೆ ಯಾರು? ವೈದ್ಯರು. ಅಷ್ಟೊಂದು ನೋವಾಗುತ್ತಾ? ಯಾರಿಗೋಸ್ಕರ ತಡ್ಕೊಂಡ್ರು? ಕೇಳಿ ಒಂದು ಸಾರಿ, ನೀವು ಬೆಳೆದ ನಂತರ ಕೇಳಿ ಒಂದು ಸಾರಿ. ಅಮ್ಮ, ನೀನು ಗರ್ಭದಲ್ಲಿರಬೇಕಾದ್ರೆ ನೀನು ಇಷ್ಟ ಬಂದಿರುವಂತಹದ್ದೆಲ್ಲ ತಿನ್ನಬಾರ್ದು ಅಂತ ಡಾಕ್ಟರ್ ಹೇಳಿದ್ರಲ್ವಾ, ನೀನು ಇಷ್ಟ ಬಂದಂತೆ ಹೋಗೋ ಹಂಗಿಲ್ಲ ಅಂತ ಹೇಳಿದ್ರಲ್ವ, ನೀನು ಇಷ್ಟ ಬಂದಂಗೆ ನಿದ್ರೆ ಮಾಡೋ ಹಂಗಿಲ್ಲ ಅಂತ ಹೇಳಿದ್ರಲ್ವಾ, ನಿನಗೆ ನೋವಾಯ್ತಲ್ವ ನಾನು ಹೊರಗಡೆ ಬರಬೇಕಾದ್ರೆ, ನಿನಗದೆಲ್ಲ ಇವಾಗ ಏನಾದರೂ ಬೇಜಾರಾಗುತ್ತಾ? ನೀನು ಯಾವತ್ತಾದರೂ ನಾನು ನಿನಗೆ ನೋವು ಕೊಡಬೇಕಾದ್ರೆ ಇದು ನನ್ನ ಕರ್ಮ, ನನಗೆ ಯಾಕೆ ಬೇಕಿತ್ತಿದು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಒಂದು ಸಾರಿ ಕೇಳಿ. ಏನಂತಾರೆ? ಕಪಾಳ ಕೊಂಚಕದಾಗ ಏಟು ಹಾಕಿ, ನಾನು ಅದನ್ನೆಲ್ಲ ಇಷ್ಟಪಟ್ಟು ಮಾಡಿದ್ದೀನಿ. ಹೌದಾ ಇಲ್ವಾ? ಇಷ್ಟಪಟ್ಟೆ ಮಾಡಿದ್ರೆ ಇದನ್ನೆಲ್ಲ ಅವರು ಯಾವತ್ತಾದರೂ ಬಾಧ್ಯತೆ ಅಂತ ಅಂದ್ಕೊಂಡು ಮಾಡಿದ್ರ? ಇಷ್ಟಪಟ್ಟು ಮಾಡಿದ್ರೆ ನೀವು? ದೇವರು ತಾಯಿ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದರೆ ಅದಕ್ಕೆ ಮಾತಾಡ್ಕೊಳ್ತಿದ್ದೀವಿ. ಇನ್ನು ಏನೇನು ಟಾರ್ಚರ್ ಅವರಿಗೆ, ಮಕ್ಕಳಿಂದ ಇನ್ನೂ ಎಷ್ಟು ಶ್ರಮೆಗಳನ್ನು ಅನುಭವಿಸಿರುವಂತಹದ್ದು ಅವರ ಜೀವನದಲ್ಲಿದೆ. ಹೊರಗಡೆ ಬರ್ತಾರಲ್ವ ಪ್ರಿಯರೇ ಮಕ್ಕಳು, ಚಿಕ್ಕ ಮಕ್ಕಳಿರ್ತಾರೆ, ಎಳೆ ಮಕ್ಕಳಿರ್ತಾರೆ, 1 ತಿಂಗಳು 2 ತಿಂಗಳು 3 ತಿಂಗಳು. ಅವರ ಬಗ್ಗೆ ಕೇರ್ ತಗೊಳ್ಳುವಂತಹದ್ದು ಎಷ್ಟು ಕಷ್ಟವಾಗಿರುವಂತಹ ವಿಚಾರ. ಹೌದಾ ಇಲ್ವಾ? ನೀವು ಆ ಮಗುವನ್ನು ಒಂದು ಸಾರಿ ಎತ್ಕೊಂಡು ನೋಡಿ. ಎತ್ಕೊಂಡಿದ ತಕ್ಷಣ ಒಂದು 5 ನಿಮಿಷದಲ್ಲಿ ಅಳಲಿಕ್ಕೆ ಶುರು ಮಾಡುತ್ತೆ, ಜೋರಾಗಿ ಕಿರಿಸ್ಲಿಕ್ಕೆ ಶುರು ಮಾಡುತ್ತೆ. ಹೌದಾ? ಆ ಮಗುವನ್ನು ಬಂಧು ಬಳಗ ಸಂಬಂಧಿಕರು ಯಾರೋ ಎತ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಈ ಮಗು ಹತ್ತಿದ ತಕ್ಷಣ ಏನು ಮಾಡ್ತಾರೆ? ತೊಗೊಂಬಂದು ತಂದೆ ಕೈಯಲ್ಲಿ ಕೊಡ್ತಾರೆ. ಆ ಮಗು ಇನ್ನೊಂದು ಸ್ವಲ್ಪ ಜೋರಾಗಿ ಹತ್ತಿದ ತಕ್ಷಣ ತಂದೆ ಏನು ಮಾಡ್ತಾರೆ? ತೊಗೊಂಡ್ಬಂದು ತಾಯಿ ಕೈಯಲ್ಲಿ ಕೊಡ್ತಾರೆ. ಅವ್ರು ಯಾರ ಕೈಯಲ್ಲಿ ಕೊಡಬೇಕು ಮಗುವನ್ನು? ಸಂಬಂಧಿಕರು ಹತ್ತಿದ ತಕ್ಷಣ ತೊಗೊಂಡ್ಬಂದು ತಂದೆ ಕೈಯಲ್ಲಿ ಕೊಟ್ಟರು, 1 ನಿಮಿಷ ಇಟ್ಕೊಳ್ಳಿ ಬರ್ತೀನಿ ಅಂದ್ಬಿಟ್ಟು. ಹೌದಾ? ತಂದೆ ಇದು ಯಾಕೋ ಅಳುವಂತಹದ್ದು ನಿಲ್ಲಿಸ್ತಿಲ್ಲ, ನೀನೇ ಏನಾದರೂ ಮಾಡಬೇಕು ಅಂತ ಹೇಳಿ ತಾಯಿ ಕೈ ಕೊಟ್ಬಿಟ್ಟು ಅವರು ಹೊರಟೋಗ್ತಾರೆ. ಇವ್ರು ಯಾರ ಕೈಯಲ್ಲಿ ಕೊಡ್ಬೇಕು ಹೇಳಿ? ಯಾವತ್ತಾದರೂ ಭಾರ ಅಂತ ಅಂದ್ಕೊಂಡಿದ್ದಾರೆ ಅವರು? ಯಾವತ್ತಾದರೂ ಇದನ್ನು ಈ ಕರ್ತವ್ಯ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ದಾರೆ? ಇಲ್ಲ. ಮಾಡಿರುವಂತಹ ಅಷ್ಟೂ ಕೆಲಸಗಳು ಸಹ ಪ್ರೀತಿಸೇ ಮಾಡಿದ್ದಾರೆ, ಪ್ರೀತಿಯಿಂದನೇ ಮಾಡಿದ್ದಾರೆ. ಎಷ್ಟು ದಿನ ನಿದ್ರೆ ಕೆಟ್ಟಿರುವಂಥ ಇತಿಹಾಸಗಳಿರುತ್ತೆ. ಎಷ್ಟು ದಿನ
ನಿದ್ರೆ ಕೆಟ್ಟಿರುವಂತಹ ಇತಿಹಾಸಗಳಿರುತ್ತೆ. ಚಿಕ್ಕ ವಯಸ್ಸಿರಬೇಕಾದ್ರೆ ಮಗುಗೆ ಅದು ಅಳ್ತಾನೆ ಇರುತ್ತಾ? ಎಷ್ಟು ಸರಿ ಎದ್ದೇಳುತ್ತೆ ರಾತ್ರಿ ಹೊತ್ತು? ಎಷ್ಟು ಸರಿ ಎದ್ದೇಳುತ್ತೆ? ಒಂದೇ ಸರಿನೇ ಎದ್ದೇಳುವಂತಹದ್ದು? ಎಷ್ಟು ಸರಿ ಎದ್ದೇ ಇರುತ್ತೆ? 5 ನಿಮಿಷ ನಿದ್ರೆ ಮಾಡುತ್ತೆ, ಉಳಿದಿರುವಂಥ ಸಮಯ ಎಲ್ಲ ಎದ್ದಿರುತ್ತೆ. ಗಂಟೆಗೂ ಅಳ್ಲಿಕ್ಕೆ ಶುರು ಮಾಡುತ್ತಾ? ಹೌದು. ಯಾವತ್ತಾದರೂ ಕೋಪ ಬಂದು ಆ ಮಗುವನ್ನು ಎಷ್ಟು ಗಲಾಟೆ ಮಾಡ್ತೀಯ ಅಂತ ಹೇಳಿ ತಲೆ ಮೇಲೆ ಏಟು ಹಾಕಿರುವಂತಹದ್ದು ಇರುತ್ತಾ? 7 ವಯಸ್ಸಲ್ಲಿ ಇರುತ್ತಾ? ಹಾಗೆ ತೂಗ್ತಾ ಯಾವತ್ತಾದರೂ ತಲೆ ಮೇಲೆ ಹೊಡೆದಿರುವಂಥ ಇತಿಹಾಸ ಇರುತ್ತಾ? 1 ವರ್ಷದೊಳಗೆ, 1.5 ವರ್ಷದ ಒಳಗಿರುವಂಥ ಮಕ್ಕಳಿಗೆ? ಇಲ್ಲ. ಅಂದರೆ ಅವ್ರಿಗೇನು ಬೇಜಾರಾಗಿಲ್ವಾ? ಆ ಮಗುವನ್ನು ರಾತ್ರಿ ಪೂರ್ತಿ ಆಡಿಸ್ಬೇಕು ಅಂತ ಹೇಳಿದ್ರೆ ಬೇಜಾರಾಗಿಲ್ವಾ? ಇಲ್ಲಿ ನೋಡಿದ್ರೆ ಮನೆಯಲ್ಲಿ ಕೆಲಸಗಳನ್ನು ಒಂದೊಂದು ಕಡೆ ಮಾಡ್ತಾ ಹೋಗಬೇಕು. ಹಗಲೊತ್ತು ರೆಸ್ಟ್ ಇಲ್ಲ, ರಾತ್ರಿ ಹೊತ್ತು ಕಣ್ಣು ತುಂಬ ನಿದ್ರೆ ಬರ್ತಿರುತ್ತೆ. ನಿದ್ರೆ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಿರುತ್ತೆ. ಆವಾಗಲೂ ಸಹ ತೂ ಕಡಿಸ್ತಾ ಮಗುವನ್ನು ಆಡಿಸ್ತಾ, ಮಗುವಿಗೆ ಹಾಡು ಹೇಳ್ತಾ, ಅದೇನೇನೋ ಸೌಂಡ್ ಮಾಡ್ತಾ, ಅವ್ರಿಗೆ ಬರುವಂತಹದ್ದು ಆ ಸೌಂಡು. ಮಗುಗೆ ಸೈಲೆಂಟಾಗಿ ಇರಿಸ್ಬೇಕು ಅಂತ ಹೇಳಿದ್ರೆ ಆ ಸೌಂಡ್ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಮಾಡಲಿಕ್ಕಾಗೋದಿಲ್ಲ. ಹೌದಾ ಇಲ್ವಾ? ಹಾಂ. ಈ ಸೌಂಡ್ ಎಲ್ಲಿವರೆಗೂ ಮಾಡಬೇಕು ಅಂದರೆ ಬೆಳಗ್ಗಾಗೋ ತನಕ ಮಾಡಬೇಕು. ಹೋಗ್ಲಿ ಬೆಳಗ್ಗೆ ಮಗು ಮಲ್ಕೊಳ್ಳುತ್ತಾ ಅಂದರೆ ಇಲ್ಲ, ಆವಾಗಲೂ 5 ನಿಮಿಷ ಮಲಗಿ ಮತ್ತೆ ಎದ್ದೇಳುತ್ತೆ, ಅಳಲಿಕ್ಕೆ ಶುರು ಮಾಡುತ್ತೆ. ಹೌದಾ? ಇದನ್ನೆಲ್ಲ ಪ್ರೀತಿಯಿಂದನೇ ಮಾಡಿದ್ರ? ಬೆಳೀತಾ ಇಲ್ಲಿ ಕೂತಿದ್ದಾರಲ್ವ ಚಿಕ್ಕ ಪುಟ್ಪುಟಾಣಿ ಮಕ್ಕಳು. ಯಾವಾಗಲಾದರೂ ಅನುಕೂಲ ಆದಾಗ ಈ ಕಡೆಯಿಂದ ಬಂದು ಆ ಮಕ್ಕಳನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಎಲ್ಲರೂ ಸಹ ಇಲ್ಲಿ ಮುಂದೆಯಿಂದ ಬಂದು ಅವ್ರು ಕೂತಿರುವಂತಹ ಚಿಕ್ಕ ಮಕ್ಕಳನ್ನು ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಎಲ್ಲರೂ ಸಹ ತಲೆ ಕೆದರ್ಕೊಂಡು ಅರೆದಿರುವಂತಹ ಬಟ್ಟೆ ಹಾಕ್ಕೊಂಡು ಯಾರೂ ಕೂತಿಲ್ಲ. ಎಲ್ಲರೂ ಹೆಂಗೆ ಕೂತ್ಕೊಂಡಿದ್ದಾರೆ? ಬೊಂಬೆಗಳಂತೆ ಕೂತ್ಕೊಂಡಿದ್ದಾರೆ. ಹೆಂಗೆ ಕೂತ್ಕೊಂಡಿದ್ದಾರೆ? ಗೊಂಬೆಗಳು. ಈ ಗೊಂಬೆಗಳ ಥರ ಮಾಡಿದ್ಯಾರು ಇವ್ರಿಗೆ? ಇವ್ರಿಗೆ ಸ್ನಾನ ಮಾಡಿಸುವಂತಹದ್ದು, ಇವ್ರಿಗೆ ಶುದ್ಧ ಮಾಡುವಂತಹದ್ದು. ಹೌದಾ? ಈ ಶರ್ಟ್ ಚೆನ್ನಾಗಿರೋದಿಲ್ಲ, ಈ ಶರ್ಟ್ ಹಾಕೋ ಅಂತ ಹೇಳಿ ಆ ಬಣ್ಣದ ಶರ್ಟನ್ನು ಸೆಲೆಕ್ಟ್ ಮಾಡಿ ಅದನ್ನು ಹಾಕಿ, ಹೌದಾ, ಅವ್ರಿಗೆ ಪೌಡ್ರ್ ಹಾಕಿ, ಅವರು ಕ್ರೀಮ್ ಹಾಕಿ, ತಲೆಗೆ ಎಣ್ಣೆ ಹಚ್ಚಿ, ನೀಟಾಗಿ ತಲೆ ಬಾಚಿ, ಅಬ್ಬಾ, ಅದಾದ ನಂತರ ಹಣೆ ಮೇಲೆ ಒಂದು ಮುತ್ತಿಟ್ಟು, ಇವಾಗೇನು ಮಾಡ್ಬೇಕು ನೀನು? ಹೋಗು, ಮುಂದೆ ಹೋಗಿ ಕೂತ್ಕೋ ಅಂತ ಹೇಳಿ ಕಳಿಸ್ತಾರಲ್ವ? ತಂದೆಯಂದರು ಮಾಡಿದ್ರೆ ಕೆಲಸವನ್ನು ಇವ್ರನ್ನ ಬೊಂಬೆಗಳಂತೆ ತಂದೆಯರು ತಯಾರು ಮಾಡಿ ಕಳಿಸಿದ್ರ? ಬಹುತೇಕ ಇಲ್ಲ ಅಲ್ವಾ? ಅವರೇ ಮಾಡಿ ಕಳಿಸಿರುವಂತಹದ್ದಲ್ವ? ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಅವರಿಲ್ಲದೆ, ನಮ್ಮ ತಾಯಿಯಂದಿರಿಲ್ಲದೆ, ನೀವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಿಮ್ಮ ತಾಯಿಯಂದಿರಿಲ್ಲದೆ ಆ ಪರಿಸ್ಥಿತಿಯನ್ನು ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಹೇಗಿರುತ್ತೆ? ನಿಮಗೆ ತಲೆ ಬಾಚಿದ ನಂತರ, ಪೌಡ್ರನ್ನು ಹಾಕಿದ ನಂತರ, ಕ್ರೀಮನ್ನು ಹಾಕಿದ ನಂತರ ನಿಮ್ಗೆ ಯಾರಾದರೂ ಮುತ್ಕೊಡೋರು ಇರ್ತಾ ಇದ್ರ? ನಿಮ್ಮ ಹಣೆ ಮೇಲೆ ಮುದ್ದಾಗಿದ್ಯಾ ಕಂದ, ಇವಾಗ ಹೋಗಿ ಕುತ್ಕೋ ಹೇಳ್ತಾರ? ಯೋಚನೆ ಮಾಡಿ ಒಂದ್ಸಾರಿ. ನೀವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಮ್ಮ ತಾಯಂದಿರೆಲ್ಲ ಏನು ಕಾಂಟ್ರಿಬ್ಯೂಷನ್ ಪ್ಲೇ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಅಂತ ಹೇಳಿ. ಊಹೆ ಮಾಡ್ಕೊಳ್ಳಿ. ಹೌದಾ? ಈಗ ಓದಿರುವಂತಹ ಮಾತನ್ನು ಇನ್ನೊಂದ್ಸರಿ ಓದೋಣ. ಕೀರ್ತನೆಗಳು, ವಾಕ್ಯ ಪಟ್ಟಣ ಮಾಡಿಕೊಂಡಂತಹ ರೆಫರೆನ್ಸ್ 40ನೇ ಅಧ್ಯಾಯ 5ನೇ ವಚನ. ಹೌದಾ? ಈ ಥರ ಅಮ್ಮನ ಕೊಡಬೇಕು ಅಂತ ಹೇಳಿ ಯಾರಂತ ಯೋಚನೆ ಮಾಡಿದ್ದು ನಮಗೋಸ್ಕರ? ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. ಯೆಹೋವನೇ, ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ಏನಕ್ಕೋಸ್ಕರ ಅಂದರೆ ನೀನು ಶಕ್ತಿಶಾಲಿಯಾಗಿರುವಂತಹ ದೇವರು ಅಂತನೋ, ನೀನು ಸೇನಾಧಿಪತಿ ಆಗಿರುವಂತಹ ದೇವರು ಅಂತ ಅಲ್ಲ. ಇಲ್ಲಿ ಭಕ್ತನು ಹೇಳ್ತಿರುವಂತಹದ್ದು, ನಿನಗೆ ಸಮಾನನಾಗಿರುವಂತಹ ದೇವರು ಯಾರು? ನಮ್ಮ ಬಗ್ಗೆ ಆಲೋಚನೆ ಮಾಡುವುದರಲ್ಲಿ ನಿನಗೆ ಸಮಾನನಾಗಿರುವಂತಹ ದೇವರು ಯಾರು? ನಿನ್ನಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಯಾರು ಆಲೋಚನೆ ಮಾಡ್ತಾರೆ? ನಮಗೆ ತಾಯಿ ಬೇಕು ಅಂತ ಹೇಳಿ ನೀನು ಗುರುತಿಸ್ತಲ್ವಾ? ನಾನು ಹುಟ್ಟುವುದಕ್ಕಿಂತ ಮುಂಚೆನೇ ನನ್ನನ್ನು ಇಷ್ಟು ಪ್ರೀತಿ ಮಾಡುವಂತಹ, ಇಡೀ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರಲ್ಲಿ ಅತಿ ಹೆಚ್ಚಾಗಿ ಪ್ರೀತಿ ಮಾಡುವಂತಹ ಈ ವ್ಯಕ್ತಿ, ತಾಯಿ ಅನ್ನುವಂಥವ್ರು ನನ್ನ ಜೀವನದಲ್ಲಿ ಇರಬೇಕು ಅಂತ ಹೇಳಿ ನೀನು ಯೋಚನೆ ಮಾಡಿದಲ್ವ ನನ್ನ ಬಗ್ಗೆ? ಅದನ್ನೇ ಇಲ್ಲಿ ಭಕ್ತನು ಹೇಳ್ತಿರುವಂತಹದ್ದು. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. ಯೆಹೋವನೇ, ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು?
ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ನಾವು ಆಗಾಗ ಸತ್ಯವೇದದಲ್ಲಿ ಒಂದು ರೆಫರೆನ್ಸ್ ಓದ್ಕೊಳ್ತೀವಿ. ಏನು? ಗರ್ಭಫಲವು ದೇವರು ಕೊಡುವ ಬಹುಮಾನ. ಇವಾಗ ಹೇಳಿ, ತಾಯಿ ಪ್ರತಿ ಮಗುವಿಗೂ ದೇವರು ಕೊಟ್ಟ ಬಹುಮಾನ. ಬರೀ ಮಗು ಮಾತ್ರ ಅಲ್ಲ ಬಹುಮಾನ, ಅದಕ್ಕಿಂತ ವಿಶೇಷವಾಗಿರುವಂತಹ ಬಹುಮಾನ ಅಂತ ಹೇಳಿದ್ರೆ ತಾಯಿ. ಹೌದಾ? ತಂದೆ ತೋರಿಸುವಂತಹ ಪ್ರೀತಿಗೂ ತಾಯಿ, ಇಬ್ಬರಲ್ಲೂ ಪ್ರೀತಿ ಇಟ್ಟಿದ್ದಾರೆ ದೇವರು. ಆದರೆ ಫಾದರ್ಸ್ ಡೇ ದಿನ ತಂದೆಯ ಪ್ರೀತಿ ಬಗ್ಗೆ ವಿವರಿಸಿ ಮಾತಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಅಮ್ಮಂದಿರು ಮಾತ್ರ ಸಬ್ಜೆಕ್ಟ್. ನಮ್ಮ ಬಗ್ಗೆ ಹೇಳ್ತಿಲ್ಲ ಅಂತ ಯಾರು ದಯವಿಟ್ಟು ಅನ್ಕೋಬೇಡಿ. ಓಕೆ? ಈಗ ಮಕ್ಕಳಿಗೆ ತಾಯಿ ಅಂತ ಹೇಳಿದ್ರೆ ಒಂದು ರೀತಿಯಾಗಿರುವಂತಹ ಲಿಬರ್ಟಿ ಇರುತ್ತೆ. ನಿಜನಾ? ತಾಯಿ ದೇವ್ರು ಇಟ್ಟಿಲ್ಲ ಅಂತ ಅಂದ್ಕೊಳ್ಳಿ, ಆ ಅಮ್ಮ ಅನ್ನುವಂಥವ್ರು ನಮ್ಮ ಫ್ಯಾಮಿಲಿ ಇಲ್ಲ ಅಂತ ಅಂದ್ಕೊಳ್ಳಿ. ನಿಮಗೆ ನಡೆದಂತಹ ಪ್ರತಿಯೊಂದೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ ಎಲ್ಲ ನೀವು ಯಾರ ಹತ್ರ ಶೇರ್ ಮಾಡ್ಕೊಳ್ತೀರಾ? ತಂದೆ ಹತ್ರನಾ? ತಂದೆಗೆ ಎಲ್ಲ ವಿಚಾರ ಹೇಳಿದ್ರೆ ಏನು ಮಾಡ್ತಾರೆ? ಎರಡು ಕೊಟ್ಟು ಬುದ್ಧಿ ಹೇಳ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ, ದೇವರವರು ಕೊಟ್ಟಿರುವಂತಹದ್ದು ಅದು. ಆದರೆ ನೀವು ಮಾಡುವಂತಹ ಪ್ರತಿಯೊಂದೊಂದು ಚಿಕ್ಕ ಚಿಕ್ಕ ಕೆಲಸಗಳು, ತರಲೆ ಕೆಲಸಗಳು, ಚಿಕ್ಕ ವಯಸ್ಸಲ್ಲಿ ಮಾಡಿರುವಂತಹ ತರಲೆ ಕೆಲಸಗಳು, ತೀಟೆಗಳು ಎಲ್ಲವೂ ಯಾರು ಗೊತ್ತು? ತಾಯಿಗೆ. ಹೌದಾ? ಯಾವತ್ತಾದರೂ ಅದನ್ನು ಹೊರಗಡೆ ಬಿಟ್ರಾ? ನನ್ನ ಮಗ ಈ ಥರ ಮಾಡಿದ್ದ ಅಂತ ಹೇಳಿದ್ರ? ಈ ಪ್ರಪಂಚದಲ್ಲಿ ಯಾವುದಾದ್ರೂ ಅತ್ಯಂತ ಸೇಫ್ ಆಗಿರುವಂತಹ ಲಾಕರ್ ಇದೆ ಅಂತ ಹೇಳಿದ್ರೆ ಅದು ತಾಯಿಯ ಮನಸ್ಸು. ಮಕ್ಕಳು ಮಾಡಿರುವಂತಹದ್ದು ಯಾವತ್ತೂ ಸಹ ಹೊರಗಡೆ ಬಿಡೋದೇ ಇಲ್ಲ. ಇಷ್ಟು ಪ್ರೀತಿ ಮಾಡುವಂತಹ ತಾಯಿಯನ್ನು ಕೊಟ್ಟಿದ್ದಾರಲ್ವ, ತಾಯಿಗೂ ಥ್ಯಾಂಕ್ಸ್ ಹೇಳಬೇಕು. ಇದಕ್ಕಿಂತ ಮುಖ್ಯವಾಗಿ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ದೇವರಿಗೆ. ಆ ಪ್ರೀತಿಯನ್ನು ನೋಡಿದಾಗ ಒಂದ್ಸರಿ ಊಹೆ ಮಾಡ್ಕೊಳ್ಳಿ, ತಾಯಿಯಲ್ಲಿ ತನ್ನಲ್ಲಿರುವಂತಹ ಪ್ರೀತಿಯನ್ನು ಚಿಕ್ಕ ಪಾರ್ಟನ್ನು ತಾಯಿಯಲ್ಲಿ ಇಟ್ಟಿದ್ದಾರೆ. ದೇವ್ರು ಏನು ಮಾಡಿದ್ದಾರೆ? ಮಕ್ಕಳನ್ನು ನಿಮ್ಮ ಹತ್ರ ಕೂರಿಸ್ಕೊಳ್ಳಿ ದಯವಿಟ್ಟು. ಓಕೆ, ತನ್ನಲ್ಲಿರುವಂತಹ ಪ್ರೀತಿಯನ್ನು ಚಿಕ್ಕ ಪಾರ್ಟನಲ್ವ ತಾಯಿಯಲ್ಲಿ ಇಟ್ಟಿರುವಂತಹ ದೇವರು. ಈ ತಾಯಿ ಪ್ರೀತಿನೇ ಇಷ್ಟೊಂದು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳದೆ ಇರುವಂತಹ ತಾಯಿ ಪ್ರೀತಿ ಅಂತ ಹೇಳಿದ್ರೆ, ನಾವು ಏನು ದ್ರೋಹ ಬಗೆದ್ರೂ ಸಹ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅದನ್ನು ಕ್ಷಮಿಸಿ ಬಿಡುವಂತಹದ್ದು ತಾಯಿ ಪ್ರೀತಿ. ಆದರೆ ಇನ್ನು ದೇವರ ಪ್ರೀತಿ ಇನ್ನೆಷ್ಟು ವಿಶೇಷವಾಗಿರಬೇಕು, ಇನ್ನೆಷ್ಟು ದೊಡ್ಡದಾಗಿರಬೇಕು, ಇನ್ನೆಷ್ಟು ಅಪಾರವಾಗಿರಬೇಕು, ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಹೌದಾ? ಮತ್ತೆ ಬ್ಯಾಕ್ ಟು ದ ಸಬ್ಜೆಕ್ಟ್. ತಾಯಿ ಬಗ್ಗೆ ಮಾತಾಡ್ತಿದ್ದೀವಲ್ವ, ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿ ಮುಗಿಸ್ಕೊಳ್ಳೋಣ. ಓಕೆ, ಈ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಿಮಗೆ ನೆನಪಿದೆಯಾ ಪ್ರಿಯರೇ? ನಾನು ಪ್ರಸಂಗದ ಥರ ಈ ಮೆಸೇಜನ್ನು ಹೇಳ್ತಿಲ್ಲ, ನಮ್ಮ ಎಕ್ಸ್ಪೀರಿಯನ್ಸನ್ನು ನಾವೆಲ್ಲರೂ ಸೇರಿ ಮಾತಾಡ್ತಿರುವಂತಹದ್ದು ಅಷ್ಟೇ. ಸತ್ಯವೇದ ಮಾತಾಡಿ ಅಂತ ಹೇಳಿದೆ, ನಾವು ಮಾತಾಡ್ಕೊಳ್ತಿದ್ದೀವಿ ತಾಯಿ ಬಗ್ಗೆ. ಓಕೆ, ಚಿಕ್ಕ ವಯಸ್ಸಿರಬೇಕಾದ್ರೆ ನಿಮಗೆ ನೆನಪಿದೆಯಾ? ನೀವು ಆ ಎಳೆ ವಯಸ್ಸಿನಲ್ಲಿ ನೀವೇನು ಮಾತಾಡ್ತೀರಾ ಅಂತಲೂ ಯಾರಿಗೂ ಅರ್ಥ ಆಗೋದಿಲ್ಲ. ನಿಜನಾ? ಹೌದಾ? ನಾವೆಲ್ಲರೂ ಆ ಚಿಕ್ಕ ಮಕ್ಕಳಿರಬೇಕಾದ್ರೆ ಯಾವ ಭಾಷೆ ಮಾತಾಡ್ತಿದ್ದೀವಿ ಅನ್ನುವಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಹೇಳಿದ್ದನ್ನೇ ದಬ್ಬ ಬ ಅಂತ ಏನೇನೋ ಹೇಳ್ತಿರ್ತೀವಿ. ನಿಜನಾ? ನೀವು ಆ ಭಾಷೆ ಮಾತಾಡಬೇಕಾದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ಸಂತೋಷಪಟ್ಟದ್ದು ಯಾರು? ತಾಯಿ. ನೀವು ಬೆಳಗ್ಗಿನಿಂದ ಸಂಜೆವರೆಗೂ ಹೇಳಿದ್ದನ್ನೇ ಹೇಳಿದ್ರು ಅತ್ಯಂತ ಸಂತೋಷಪಟ್ಟಿದ್ದು ಯಾರು? ತಾಯಿ. ಹೌದಾ? ಇದು ಅಲ್ಲದೆ ಇನ್ನೊಂದು ಸ್ವಲ್ಪ ಬೆಳೆದಿದ ತಕ್ಷಣ, ಒಂದು 4 ವರ್ಷ ಆಗಿದ ತಕ್ಷಣ, ಒಂದು 5 ವರ್ಷ ಸ್ಕೂಲ್ಗೆ ಹೋಗಿ ಬಂದಿದ ತಕ್ಷಣ ಒಂದು ಕೋಲ್ ಹಿಡ್ಕೊಂಡು ನಿಂತ್ಕೊಬಿಡ್ತೀವಿ. ಏನಕ್ಕೆ? ತಾಯಿ ಮುಂದೆ ನೀನು ABCD ಹೇಳು, 1 2 3 ಹೇಳು, ನಿಂಗೆ 1 2 3 ಹೇಳ್ಕೊಡ್ತೀನಿ, ABCD ಹೇಳ್ಕೊಡ್ತೀನಿ ಅಂತ. ಇವಾಗ ನಮ್ಮ ಜೊತೆ ಅವ್ರು ABCD ಹೇಳಬೇಕು. ಹೌದಾ? ಹೇಳಬೇಕಾ? ಹೇಳಿದ್ದನ್ನೇ ಹೇಳಿಸ್ತೀವ? ಕೇಳಿದ್ದನ್ನೇ ಕೇಳಿಸ್ತೀವ? ಯಾವತ್ತಾದರೂ ಬೇಜಾರಾಗಿದೆಯಾ ಅಂತ ಒಂದು ಸಾರಿ ಕೇಳಿ. ನಾವು ಇವಾಗ ದೊಡ್ಡವರಾಗಿದ್ದೀವಲ್ವಾ? ಅಮ್ಮ, ಚಿಕ್ಕ ವಯಸ್ಸಲ್ಲಿ ನಾನು ಹೇಳಿದ್ದನ್ನೇ ಹೇಳ್ತಿದ್ದೆ ನಿನಗೆ, 100 ಸರಿ ಹೇಳ್ತಿದ್ದೆ ನಾನು ಹೇಳಿದ್ದನ್ನು ನಿನಗೆ. ನಿನ್ನ ಕೈಲಿ ABCD ಹೇಳಿಸ್ತಿದ್ದೆ. ಡಿಗ್ರಿ ಮಾಡಿರುವಂತಹ ನಿನ್ನ ಕೈಲಿ ನಾನು ABCD ಹೇಳಿಸ್ತಿದ್ದೆ, ಹೇಳಿದ್ದನ್ನೇ ಹೇಳಿಸ್ತಿದ್ದೆ. ನಿನಗೇನಾದರೂ ಬೇಜಾರಾಯ್ತಾ ಅಂತ ಒಂದು ಸರಿ ಕೇಳಿ. ಏನಂತಾರೆ? ಜೋರಾಗಿ ಏನಂತಾರೆ? ಇಲ್ಲ ಅಂತಾರೆ? ಅದು ಮನಸ್ಸಾರೆ ಹೇಳ್ತಿರುವಂತಹ ಮಾತೇನ? ನನಗೆ ನೀನು ಮಾತಾಡಬೇಕಾದ್ರೆ ಹೇಗಿತ್ತು? ಮುದ್ದಾಗಿತ್ತು. ಬೇಜಾರು ಬಿಟ್ಬಿಡು, ಮುದ್ದಾಗಿತ್ತು. ಅದನ್ನು ನಾನು ಪ್ರತಿ ಕ್ಷಣನೂ ಸಹ ಎಂಜಾಯ್ ಮಾಡ್ತಿದ್ದೆ. ನೀನು ಹೇಳಿದ್ದನ್ನೇ ಹೇಳಿದ್ರು ನಾನು ಪ್ರತಿ ಕ್ಷಣನೂ ಅದನ್ನು ಅನುಭವಿಸ್ತಿದ್ದೆ. ಅದು ಯಾಕೋ ಗೊತ್ತಿಲ್ಲ ಪ್ರಿಯರೇ, ದೊಡ್ಡವರಾದ ನಂತರ, ತಾಯಿಗೆ ವಯಸ್ಸಾದ ನಂತರ 2 ಸರಿ ಫೋನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. 2 ಸರಿ. 1 ಸರಿ ಮಾಡಿರ್ತಾರೆ 1 ಗಂಟೆಯ ಹಿಂದೆ, ಇನ್ನೊಂದು ಸರಿ ಫೋನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಕೇಳಿದ್ದನ್ನೇ ಎಷ್ಟು ಸರಿ ಕೇಳ್ತೀಯಾ? ಇಡು ಫೋನನ್ನು, ನೀನು ಊಟ ಮಾಡ್ದಾ ಇಲ್ವಾ ಅಂತ ಹೇಳಿ ಕೇಳಲಿಕ್ಕೆ ಇಷ್ಟೊಂದು ಸರಿ ಫೋನ್ ಮಾಡಬೇಕಾ ಅಂತ ಮಕ್ಕಳಿದಾರ ಭೂಮಿ ಮೇಲೆ? ಇದ್ದಾರ? ನಾವೇನು ಕೇಳಿದ್ವಿ ಚಿಕ್ಕ ವಯಸ್ಸಿರಬೇಕಾದ್ರೆ?
ಹೇಳಿದ್ದನ್ನೇ ಭಾಷೆ ಅರ್ಥ ಆಗದೇ ಇರುವಂತಹ ಭಾಷೆಯಲ್ಲಿ 100 ಸರಿ ಮಾತಾಡಿ ತಾಯಿ ಕೇಳಿಸಿದ್ದೀವಿ. ಅದನ್ನೆಲ್ಲ ಅವ್ರು ಕೇಳಬೇಕಾದ್ರೆ ಮುದ್ದಾಗಿದೆ ಮಗನೇ ಅಂತ ಹೇಳಿದ್ದಾರೆ. ನಾವು ದೊಡ್ಡವರಾದ ನಂತರ ನಮ್ಮ ಒಳಿತನ್ನು ಕೇಳಲಿಕ್ಕೆ, ಮಗನೇ ಚೆನ್ನಾಗಿದೆಯೇನೋ, ಊಟ ಮಾಡ್ದೇನೋ, ಈ ಮಾತನ್ನು ಕೇಳಲಿಕ್ಕೆ 2 ಸರಿ 3 ಸರಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀವಿ? ಸರಿ ಅಮ್ಮ ಕಾಲ್ ಮಾಡುವಂತಹದ್ದು ಗೊತ್ತಾಗೋದಿಲ್ವ ನಿನಗೆ? ಹೌದಾ? ನಿಜನಾ? ಅಂದರೆ ಆ ವಯಸ್ಸಾದ ನಂತರ ಅವರು 2 ಸರಿಗಿಂತ ಜಾಸ್ತಿ ಮಾತಾಡಿದ್ರೆ, ಹೇಳಿರುವಂತಹ ಮಾತನ್ನು ಹೇಳಿದರೆ ನಾವು ಕೇಳೋದಿಲ್ವಾ? ಚಿಕ್ಕ ವಯಸ್ಸಿರ್ಬೇಕಾದ್ರೆ ಅವ್ರು ಕೇಳಿದ್ರು ಮತ್ತೆ. ಹೌದಾ? ಅವರ ಪ್ರೀತಿಯನ್ನು ಒಂದು ಸಾರಿ ನೋಡಿ, ನಾವು ಅವ್ರ ಮೇಲೆ ತೋರಿಸ್ತಿರುವಂತಹ ಪ್ರೀತಿಯನ್ನು, ತಾಳ್ಮೆಯನ್ನು ಇನ್ನೊಂದು ಸಾರಿ ನೋಡಿ. ಅವ್ರು ಎಷ್ಟು ಸರಿ ಹೇಳಿದ್ರು ಸಹ ಕೇಳ್ಕೊಂಡು ಮುದ್ದಾಗಿದೆ, ಚೆನ್ನಾಗಿದೆ ಅಂತ ಹೇಳಿ ಊರಿಗೆಲ್ಲ ಹೇಳ್ಕೊಂಡು ಬಂದ್ರಲ್ಲ, ನನ್ನ ಮಗ ಈ ಥರ ಮಾತಾಡ್ದ, ಆ ಥರ ಮಾತಾಡ್ದ ಅಂತ ಹೇಳಿ. ನಾವು ಆ ತಾಯಿ 2 ಸರಿ ಹೇಳಿದ್ದೀನಿ, ಇನ್ನೊಂದು ಸಾರಿ. ತುಂಬ ತಾಯಂದಿರಿಗೆ ಮರವಿನ ಕಾಯಿಲೆ ಇರುತ್ತೆ, ಆಲ್ಝೀಮರ್ಸ್ ಡಿಸೀಸ್ ಅಂತ ಹೇಳಿ ಕರಿತೀವಿ, ಡಿಮೆನ್ಷಿಯಾ ಅಂತ ಹೇಳಿ ಕರಿತೀವಿ. ಆ ಮರವಿನ ಕಾಯಿಲೆ ಇರುವಂತಹ ಮಕ್ಕಳೆಲ್ಲ ಏನು ಮಾಡ್ತಾರೆ ಗೊತ್ತಾ? ನೀಟಾಗಿ ತೊಗೊಂಡೋಗಿ ಓಲ್ಡ್ ಏಜ್ ಹೋಮಿಗೆ ಸೇರಿಸ್ಬಿಡ್ತಾರೆ. ನನ್ನ ಕೈಯಲ್ಲಿ ಆಗ್ತಿಲ್ಲ ಈ ತಾಯಿ ಮಾತುಗಳನ್ನು ಕೇಳಲಿಕ್ಕೆ. ಅವ್ರು ಮರ್ತೋಗ್ತಿದ್ದಾರೆ. ಕೇಳಿದ್ದನ್ನೇ ಮತ್ತೆ 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 ಕೇಳ್ತಿದ್ದಾರೆ. ಮಗನೇ ಊಟ ಮಾಡ್ದೇನೋ ಅಂತ ಇವಾಗ ಕೇಳ್ತಾರೆ, ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ಊಟ ಮಾಡ್ದೇನೋ ಅಂತ ಕೇಳ್ತಾರೆ, ಇನ್ನೊಂದು 5 ನಿಮಿಷ ಬಿಟ್ಟು ಮತ್ತೆ ಊಟ ಮಾಡ್ದೇನೋ ಅಂತ ಕೇಳ್ತಿದ್ದಾರೆ. ಈ ಟಾರ್ಚರನ್ನು ತಡಿಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಎಷ್ಟು ಜನ ಆಲ್ಝೀಮರ್ಸ್ ಪೇಷಂಟ್ಸನ್ನು ತೊಗೊಂಡು ಹೋಗಿ ತಾಯಂದಿರನ್ನು ಓಲ್ಡ್ ಏಜ್ ಹೋಮಿಗೆ ಸೇರಿಸಿದ್ದಾರೆ ಗೊತ್ತಾ? ಆ ಪ್ರೀತಿಗೆ ಒಂದು ಸಾರಿ ಕಂಪೇರ್ ಮಾಡಿ ನೋಡಿ. ನಮ್ಮ ಪ್ರೀತಿಗೂ ತಾಯಿ ಪ್ರೀತಿಗೂ, ದೇವರು ಕೊಟ್ಟಿರುವಂತಹ ತಾಯಿ ಪ್ರೀತಿಗೂ ಒಂದು ಸಾರಿ ಕಂಪೇರ್ ಮಾಡಿ ನೋಡಿ, ಹೋಲಿಸಿ ನೋಡಿ. ಏನನ್ಸುತ್ತೆ ನಮಗೆ? ಏನನ್ಸುತ್ತೆ ಪ್ರಿಯರೇ? ನಮ್ಮ ಪ್ರೀತಿ ದೊಡ್ಡದು, ನಾವು ಮಾಡ್ತಿರುವಂತಹದೆಲ್ಲ ಸರಿ ಅನ್ಸುತ್ತಾ? ನಿಜವಾಗ್ಲೂ ತಾಯಿಯ ಬೆಲೆ ನಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಒಂದು, ನಾವು ತಾಯಿಯನ್ನು ಕಳ್ಕೋಬೇಕು. 2ನೇದು, ತಾಯಿ ಇಲ್ಲದೆ ಇರುವಂಥವ್ರ ಜೊತೆ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡಿ. ಈ ಸ್ತ್ರೀಯರಿಗೂ ಅಪ್ಲೈ ಆಗುವಂಥ ಸಂದರ್ಭ. ನಿಮಗೂ ತಾಯಂದಿರಿರ್ತಾರಲ್ವ, ನಿಮಗೂ ಅಮ್ಮಂದಿರಿದಾರಲ್ವ. ಹಾಂ, ತಾಯಿಯನ್ನು ಕಳ್ಕೊಂಡ್ರೆ ತಾಯಿಯ ಬೆಲೆ ಗೊತ್ತಾಗತ್ತೆ, ಅಥವಾ ತಾಯಿ ಇಲ್ಲದೆ ಇರುವಂತಹ ಜನರ ಜೊತೆ ಮಾತಾಡಿದ್ರೆ ತಾಯಿ ಬೆಲೆ ಗೊತ್ತಾಗತ್ತೆ. ಒಂದ್ಸರಿ ಆಫೀಸಿಂದ ಮನೆಗೆ ಬರಬೇಕಾದ್ರೆ ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಕೊಲಿ ಕೂತಿದ್ದ, ನನ್ನ ಜೊತೆಗೆ ಉದ್ಯೋಗಕ್ಕೆ ಬರುವಂತಹ ಇನ್ನೊಬ್ಬ ಕೊಲಿ ಕೂತಿದ್ದ. ಆಫೀಸಿಂದ ಬರುವಂತಹದ್ದು ಲೇಟ್ ಆಯ್ತು ಅವತ್ತು. ಅಮ್ಮ ಕಾಲ್ ಮಾಡಿದ್ರು ಮನೆಯಿಂದ, ನಮ್ಮ ತಾಯಿಯವ್ರು ಕಾಲ್ ಮಾಡಿದ್ರು. ಎಲ್ಲಿದೆಯಾ, ಲೇಟ್ ಆಯ್ತಲ್ವಾ, ಇನ್ನೂ ಬಂದಿಲ್ಲ, ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳಿದ್ರು. ಆಮೇಲೆ ಸುಮಾರು 8 ಗಂಟೆ ಆಗಿತ್ತು ರಾತ್ರಿ. ಏನಾದರೂ ತಿಂದಿಯಾ ಇಲ್ವಾ, ಬರುವಂತಹ ದಾರಿಯಲ್ಲಿ ಏನಾದರೂ ತಿನ್ನಬೇಕಿತ್ತು ಅಂತ ಹೇಳಿದ್ರು. ಸ್ಪೀಕರಲ್ಲಿತ್ತು, ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಮತ್ತೆ ಸ್ಪೀಕರಲ್ಲಿ ಹಾಕಿದ್ದೆ. ಏನಾದರೂ ತಿನ್ನು 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 ಅಂತ ಒಂದು 4ರಿಂದ 5 ಸರಿ ಹೇಳಿದ್ರು. ಅಲ್ಲೇ ಇಳಿದು ಏನಾದರೂ ತಿನ್ನು ಅಂತ ಹೇಳಿ ಒಂದು 4ರಿಂದ 5 ಸರಿ ಹೇಳಿದ್ರು. ನನ್ನ ಪಕ್ಕ ಇದ್ನಲ್ವ ಪ್ರಿಯರೇ, ನನ್ನ ಸಹೋದ್ಯೋಗಿ. ಜೋರಾಗಿ ಆ ಕ್ಯಾಬಲ್ಲಿ ಸುಮಾರು ಒಂದು 6ರಿಂದ 7 ಜನ ಇದ್ದಾರೆ. ಅಷ್ಟು ಜನ ಇದ್ದರೂ ಸಹ ಹಿಂದೆ ಮುಂದೆ ನೋಡದೆ ಜೋರಾಗಿ ದುಕ್ಕಳಿಸ್ಕೊಂಡು ಅಳ್ಲಿಕ್ಕೆ ಶುರು ಮಾಡ್ದೆ. ಏನಕ್ಕೋಸ್ಕರ? ಏನಕ್ಕೋಸ್ಕರ? ಆತನಿಗೆ ಅಮ್ಮ ಇಲ್ಲ, ತೀರು ಹೊರಟೋದ್ರು ಸ್ವಲ್ಪ ದಿನಗಳ ಹಿಂದೆ. ಅವನು ಅದನ್ನು ಹೇಳ್ಕೊಂಡು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ದ. ನಮ್ಮ ತಾಯಿನೂ ಇದ್ದಿದ್ರೆ ಹೇಳಿ, ನನ್ನನ್ನು ನಿಂದು ಊಟ ಆಯ್ತಾ ಮಗನೇ, ಏನು ತಿಂದೆ ಅಂತ ಹೇಳಿ ಕೇಳ್ತಿದ್ರು. ಓಕೆ, ನಾನು ಅದಕ್ಕೆ ಆಗಲೇ ಹೇಳ್ತೆ, ತಾಯಿಯ ಬೆಲೆ ನಮ್ಗೆ ಅರ್ಥ ಆಗಬೇಕು ಅಂದರೆ ಏನು ಮಾಡಬೇಕು? ಈದರ್ ತಾಯಿಯನ್ನು ಕಳ್ಕೊಂಡ್ರೆ ಗೊತ್ತಾಗತ್ತೆ, ಅಥವಾ ತಾಯಿ ಇಲ್ಲದೆ ಇರುವಂಥವ್ರ ಜೊತೆ 5 ನಿಮಿಷ ಕೂತು ಮಾತಾಡಿದ್ರೆ ಗೊತ್ತಾಗತ್ತೆ. ನನ್ನ ಉದ್ಯೋಗಕ್ಕೆ ಆ ವ್ಯಕ್ತಿ ಹೇಳ್ಕೊಂಡು ಹತ್ತಂತಹ ಬಾಧೆ ಏನು ಅಂತ ಹೇಳಿದ್ರೆ, ನಾನು ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ತಾಯಿ ನನ್ನ ಹಣೆ ಸವರಿ ಹೌದಾ? ಈ ಸಂದೇಶ ನಮಗೆ ಸ್ಪಷ್ಟವಾಗಿ ಅರ್ಥ ಆದರೆ, ಇನ್ನೊಂದು ಸಾರಿ ಸತ್ಯವೇದದಲ್ಲಿ ಬರೆದಿರುವಂತಹ ಈ ಮಾತನ್ನು ನಾವು ಮೀರೋದಿಲ್ಲ. ಹೌದಾ? ಓಕೆ, ನಾನು ಸಾಕಷ್ಟು ವಿಷಯಗಳನ್ನು ಹೇಳೋಣ ಅಂತ ಹೇಳಿ ಬಂದೆ, ಆದರೆ ಆಗ್ತಿಲ್ಲ.
ಇನ್ನೊಂದು 5 ನಿಮಿಷ ಮಾತಾಡ್ಕೊಂಡು ಮುಗಿಸ್ಕೊಳ್ಳೋಣ. ಹೇಳಿ, ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಆಗಾಗ ರೇಗ್ತಿರ್ತೀವಲ್ವ ತಾಯಿ ಮೇಲೆ, ಕೇಳಿದ್ದನ್ನು ಎಷ್ಟು ಸರಿ ಕೇಳ್ತೀಯಾ, ಹೇಳಿದ್ದನ್ನು ಎಷ್ಟು ಸರಿ ಹೇಳ್ತೀಯಾ ಅಂತ ಹೇಳಿ. ತಾಯಿಯನ್ನು ಬಿಟ್ಟು ಯಾರಾದರೂ ನಿಮಗೆ ಟೈಮಿಗೆ ಕಾಲ್ ಮಾಡಿ ಊಟ ಆಯ್ತಾ ಮಗನೇ ಅಂತ ಹೇಳಿ ಕೇಳುವಂಥವ್ರು ಇದ್ದಾರೆ ನಿಮ್ಮ ಜೀವನದಲ್ಲಿ? ಒಂದು ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ, ಒಂದು ಸರಿ ಪರಿಶೋಧನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಇದಾರಾ? ಟೈಮಿಗೆ ಕರೆಕ್ಟಾಗಿ ಆ ಟೈಮಿಗೆ ಕರೆಕ್ಟಾಗಿ ಕಾಲ್ ಮಾಡಿ, ಮಗನೇ ತಿಂದ್ಯಾ, ಏನು ತಿಂದೆ, ನಿನ್ನ ಆರೋಗ್ಯ ಹೇಗಿದೆ? ನ್ಯೂಸಲ್ಲಿ ರೀಸೆಂಟಾಗಿ ಒಂದು ಆರ್ಟಿಕಲ್ ಬಂತು ಪ್ರಿಯರೇ. ಆ ಆರ್ಟಿಕಲ್ ಇದ್ದಂತಹದ್ದು ಏನು ಅಂತ ಹೇಳಿದ್ರೆ, ತಾಯಿಯನ್ನು ಮಕ್ಕಳು ಆಸ್ತಿಯ ವಿಚಾರಕ್ಕೆ ತುಂಬ ಟಾರ್ಚರ್ ಮಾಡಿದ್ದಾರೆ, ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಹೊಡೆದು ಬಡಿದು ಬರೆಯೆಲ್ಲ ಹಾಕಿ ಈ ಥರ ಎಲ್ಲ ಮಾಡಿದ್ದಾರೆ. ತಲೆ ಮೇಲೆ ತೆಂಗಿನಕಾಯಿಂದ ಹೊಡೆದಿದ್ದಾರೆ. ತುಂಬ ಸ್ಟಿಚಸ್ ಆಗಿ ಈ ತಾಯಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆಗಿರುವಂತಹ ತಾಯಿ ಕೊನೆಯ ಉಸಿರು ಇನ್ನೇನು ಕೊನೆಯ ಸಮಯ ಹತ್ತಿರ ಬರ್ತಿದೆ ಅಂತ ಹೇಳಿದಾಗ ಹೇಳಿ ಕಳಿಸ್ತಾರೆ, ಈ ಥರ ಮಕ್ಕಳನ್ನು ನೋಡಬೇಕು ಅಂತ ಇದ್ದಾರೆ ಅಂತ ಹೇಳಿ. ಆ ಮಕ್ಕಳು ಬರ್ತಾರೆ ಹಾಸ್ಪಿಟ್ಲಿಗೆ. ಬಂದ ತಕ್ಷಣ ಆ ಮಕ್ಕಳೇ ಹೊಡೆದಿರುವಂತಹ ತಾಯಿಗೆ, ಆ ಮಕ್ಕಳೇ ಬರೆ ಹಾಕಿರುವಂತಹದ್ದು, ಆ ಮಕ್ಕಳೇ ತೆಂಗಿನಕಾಯಿಂದ ತಲೆಗೆ ಹೊಡೆದಿರುವಂತಹದ್ದು, ಇಷ್ಟೆಲ್ಲ ಮಾಡಿದಂತಹ ಮಕ್ಕಳನ್ನು ನೋಡಿ ಕೇಳಿದಂತಹ ಮಾತು ಏನು ಗೊತ್ತಾ? ನ್ಯೂಸಲ್ಲೂ ಸಹ ನೀಟಾಗಿ ಪಬ್ಲಿಷ್ ಆಗಿತ್ತು, ಪೊಲೀಸ್ ಇಂಟರ್ವ್ಯೂಲ್ಲಿ ರೆಕಾರ್ಡ್ ಆಗಿತ್ತು. ಏನಂತ ಕೇಳಿದ್ರು ಗೊತ್ತಾ? ಮಗನೇ ಚೆನ್ನಾಗಿದ್ಯಾನೋ, ಇವ್ರು ಏನು ಮಾಡಿದ್ರ ತಾಯಿಗೆ? ಕಿರ್ಚಾಟ ಅಂತೆ. ಪಕ್ಕದ ಮನೇಲಿರುವಂಥವ್ರು ಯಾರೋ ಕಂಪ್ಲೇಂಟ್ ಕೊಟ್ಟು ಅದಾದ ನಂತರ ಪೊಲೀಸರು ಬಂದು ಈ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ. ಏನು ಕಿರ್ಚಾಟ ಅಂದರೆ ತಾಯಿಯ ಕೂಗು ಕೇಳಿಸ್ತಿದೆ ಏರಿಯಾ ಪೂರ್ತಿಗೆ, ಈ ಮಕ್ಕಳು ಹೊಡಿತಿರುವಂಥ ಹಿಂಸೆಗೆ. ಹೌದಾ? ಇಷ್ಟು ಚಿತ್ರ ಹಿಂಸೆ ಕೊಟ್ಟರೂ ಸಹ ಏನಂತ ಕೇಳ್ತಿದ್ದಾಳೆ ಮತ್ತೆ ಹಾಸ್ಪಿಟಲಲ್ಲಿ? ಚೆನ್ನಾಗಿದೆಯಾ? ಸರಿಯಾಗಿ ಊಟ ಮಾಡ್ತಿದ್ಯಾ ನೀನು? ನಾನು ಇಲ್ಲ ಅಂತ ಹೇಳಿ ಮತ್ತೆ ಉದಾಸೀನತೆ ತೋರಬೇಡ. ಕರೆಕ್ಟಾಗಿ ಟೈಮಿಗೆ ಊಟ ಮಾಡುವಂತಹ ಅಭ್ಯಾಸ ಮಾಡ್ಕೋ. ಹೌದಾ? ಇವಾಗ ಹೇಳಿ, ದೇವರು ಕೊಟ್ಟಿರುವಂತಹ ತಾಯಿ ಶ್ರೇಷ್ಠಳ, ಗ್ರೇಟಾ? ತಾಯಿಯ ಸ್ಥಾನವನ್ನು ಬೇರೆ ಯಾರಾದರೂ ಫುಲ್ಫಿಲ್ ಮಾಡಲಿಕ್ಕಾಗತ್ತಾ? ಅದಕ್ಕೆ ದೇವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ತಾಯಿಯ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾವು ಹೆಚ್ಚು ವರ್ಷ ಬದುಕಬೇಕಂದ್ರೆ ಏನು ಮಾಡಬೇಕಂತೆ? ತಂದೆ ತಾಯಿಗೆ ವಿಧೇಯರಾಗಬೇಕಾ? ಆ ಕೀಯನ್ನು ತೊಗೊಂಡೋಗಿ ತಂದೆ ತಾಯಿಯಂದಿರ ಪಾದದ ಹತ್ರ ಇಟ್ರ? ಇಲ್ಲಾಂದರೆ ನಾವು ಎಲ್ಲಿ ನೋಡ್ಕೊಳ್ತೀವಿ ನೀವು ಹೇಳಿ? ಅವ್ರು ಯಾವತ್ತಾದರೂ ಅಸಹ್ಯ ಪಟ್ರ? ನಾವು ಗಲೀಜು ಮಾಡಿದಾಗ ಯಾವತ್ತಾದರೂ ಚಿಕ್ಕ ವಯಸ್ಸಲ್ಲಿ ಅಸಹ್ಯ ಪಟ್ರ? ಇಲ್ಲ. ಅವ್ರು ಗಲೀಜು ಮಾಡುವಂತಹ ಪರಿಸ್ಥಿತಿಗೆ ಬರದೇ ಇದ್ರೂ ಸಹ ನೋಡುವಂಥವ್ರು ಇರಲ್ಲ. ನೀವು ನೋಡಿರ್ತಾರೆ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ. ಇನ್ನೊಂದು ನ್ಯೂಸ್ ಆರ್ಟಿಕಲಲ್ಲಿ ಎಷ್ಟು ಚೆನ್ನಾಗಿ ತೊಗೊಂಡೋಗಿ ಓಲ್ಡ್ ಏಜ್ ಹೋಮಿಗೆ ತಾಯಿಯನ್ನು ಸೇರಿಸಿದ್ದಾರೆ ಅಂತ ಹೇಳಿದ್ರೆ, ತಾಯಿಯ ತುಂಬ ಮಾತಾಡ್ತಾನೆ ಇದ್ದಾರೆ ವಯಸ್ಸಾದ ನಂತರ. ಆ ಮಾತನ್ನು ತಡಿಲಿಕ್ಕಾಗದೆ ಏನು ಮಾಡಿದ್ದಾರೆ ಅಂದರೆ, ಆ ಮಗನು ತಾಯಿಗೆ ಹೇಳಿರುವಂತಹದ್ದು ಏನಂತ, ಅಮ್ಮ ನಿನಗೆ ಹಣ್ಣುಗಳನ್ನು ಕೊಡಿಸ್ತೀನಿ, ನಿನಗೆ ಆಹಾರವನ್ನು ಕೊಡಿಸ್ತೀನಿ, ಇದನ್ನು ತೊಗೊಂಡು ಹೋಗಿ ಓಲ್ಡ್ ಏಜ್ ಹೋಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿರುವಂತಹದ್ದು ಓಲ್ಡ್ ಏಜ್ ಹೋಮಿಗೆ. ಕರ್ಕೊಂಡು ಹೋದ ನಂತರ ಬಾಗಿಲಲ್ಲಿ ಮಗ ನಿಂತ್ಕೊಂಡು ಅಮ್ಮ ಹೋಗಮ್ಮ ಅಂತ ಹೇಳಿ ಕವರೆಲ್ಲ ಕೊಟ್ಟು ಒಳಗಡೆ ಕಳಿಸಿರುವಂತಹದ್ದು. ಅದಾದ ನಂತರ ಈ ತಾಯಿ ಒಳಗಡೆ ಹೋಗಿ ಎಲ್ಲರಿಗೂ ಹಣ್ಣನ್ನು ಹಂಚಿ, ನನ್ನ ಮಗ ಕೊಟ್ಟಿದ್ದಾನೆ ತಗೊಳ್ಳಿ, ನನ್ನ ಮಗ ಕೊಡಿಸಿದ್ದಾನೆ ತಗೊಳ್ಳಿ ಅಂತ ಊಟ ಹಣ್ಣು ಎಲ್ಲ ಹಂಚಿದ ನಂತರ ಹೊರಗಡೆ ಬರಕ್ಕೆ ತಿರುಗಿದ್ರಂತೆ. ಅಷ್ಟೆಲ್ಲ ಓಲ್ಡ್ ಏಜ್ ಹೋಮಲ್ಲಿ ಇರುವಂಥವರು, ಅಲ್ಲಿರುವಂತಹ ಯಾಜಮಾನ್ಯ, ಅಮ್ಮ ಎಲ್ಲಿಗೆ ಹೋಗ್ತಿದ್ಯಾ? ನಿನ್ನ ಮಗ ನಿನ್ನನ್ನು ಇಲ್ಲೇ ಮರೆತು ಬಿಟ್ಟು ಹೋಗಾಯಿತು. ಇಲ್ಲಿಗೆ ಕರ್ಕೊಂಡು ಬರುವಂತಹ ಮಕ್ಕಳೆಲ್ಲ ಇದೇ ಥರನೇ ಕರ್ಕೊಂಡು ಬರುವಂತಹದ್ದು. ಹಣ್ಣು ಕೊಡೋಣ ಬಾ, ಸ್ವೀಟ್ ಕೊಡೋಣ ಬಾ ಅಂತ ಓಲ್ಡ್ ಏಜ್ ಹೋಮ್ ಕರ್ಕೊಂಡು ಹೋಗಿ ಇವರು ಒಬ್ಬರೇ ಬರಬೇಕಾದ್ರೆ ಅವ್ರನ್ನ ಅಲ್ಲಿ ಬಿಟ್ಟು. ಆ ತಾಯಿ ಅದಾದ ನಂತರ 9 ವರ್ಷ ಬದುಕಿದ್ದಾಳೆ. ಆ ಓಲ್ಡ್ ಏಜ್ ಹೋಮಲ್ಲಿ 9 ಇಯರ್ಸ್ ಬದುಕಿದ್ದಾಳೆ. ಪ್ರತಿನಿತ್ಯವೂ ಸಹ ತಾಯಿ ಹೇಳ್ತಿದ್ದೇನು ಗೊತ್ತಾ? ನನ್ನ ಮಗ ಅಂಥವನಲ್ಲ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ನನ್ನನ್ನು ಕರ್ಕೊಂಡು ಮನೆಗೆ ಹೋಗ್ತಾನೆ. ಇಂಥ ಪ್ರೀತಿ ಇರುತ್ತಾ? ಇಂಥ ಪ್ರೀತಿನೂ ಭೂಮಿಯ ಮೇಲಿರುತ್ತಾ? ಹೌದಾ? ದೇವರು ಇಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ ತಾಯಿಯಲ್ಲಿ. 9 ವರ್ಷ ಬದುಕಿ ಮರಣದ ಆ ಸಂದರ್ಭದಲ್ಲೂ ಸಹ ನನ್ನ ಮಗ ಬರ್ತಾನೆ, ನನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ, ನನಗೇನೂ ಆಗಿಲ್ಲ, ಇದೇ ಭರವಸೆ. ಈ ಥರದವರು ಇರ್ತಾರ? ಇಷ್ಟೊಂದು ಪ್ರೀತಿ ಮಾಡಲಿಕ್ಕಾಗತ್ತಾ? ಆ ಪ್ರೀತಿಯನ್ನು ದೇವರು ತಾಯಿಯಲ್ಲಿಟ್ಟಿದ್ದಾರೆ. ಅದನ್ನು ನಮಗೆ ತೋರಿಸ್ಬೇಕಾದ್ರೆ ರೇಗಾಡುವಂತಹದ್ದು, ಕಿರ್ಚಾಡುವಂತಹದ್ದು, ಗಲಾಟೆ ಮಾಡುವಂತಹದ್ದು, ಅಮ್ಮ ನಿಂಗೆ ಅರ್ಥ ಆಗಲ್ವ? ನಮಗೆ 2 ಸರಿಗಿಂತ ಜಾಸ್ತಿ ಫೋನ್ ಬಂದುಬಿಟ್ರೆ ಬೇಸರ ಆಗೋಗುತ್ತಲ್ವ ತಾಯಿಯಿಂದ. ಅವ್ರು ಏನಕ್ಕೆ ಮಾಡಿರ್ತಾರೆ? ನನಗೆ ಇದು ತಗೊಂಬ ಅಂತ ಕೇಳಲಿಕ್ಕ? ಊಟ ಮಾಡ್ದ, ಚೆನ್ನಾಗಿದೆಯಾ, ಇಷ್ಟೇ ಅಲ್ವ ಅವ್ರು ಕೇಳುವಂತಹದ್ದು. ಭಾರ, ಬಾಧ್ಯತೆ ಅಂತ ಹೇಳಿ ಭಾವಿಸ್ತಿದ್ವಿ. ಅವ್ರು ನಾವು ಚಿಕ್ಕ ವಯಸ್ಸಿರಬೇಕಾದ್ರೆ ಭಾರ ಅಂತ ಯಾವುದನ್ನು ಅಂದ್ಕೊಳ್ಳಲಿಲ್ಲ, ಬಾಧ್ಯತೆ ಅಂತ ಯಾವುದನ್ನು ಅಂದ್ಕೊಳ್ಳಲಿಲ್ಲ. ಎಲ್ಲವನ್ನೂ ಸಹ ಪ್ರೀತಿಯಿಂದನೇ ಮಾಡಿದ್ರು. ನಾವು ಮಾತ್ರ ಟೆನ್ಷನ್ನ. ನಮಗೆ ತಾಯಿ ಹತ್ರ ಮಾತಾಡಲಿಕ್ಕೆ ಟೆನ್ಷನ್ನ, ಸಮಯ ಇಲ್ವಾ? ಯೇಸು ಕ್ರಿಸ್ತರನ್ನು ಒಂದು ಸಾರಿ ನೋಡೋಣ. ಶಿಲುಬೆ ಮೇಲೆ ಏನು ಮಾಡಿದ್ರು ತಾಯಿಯ ಬಗ್ಗೆ?
ಅಲ್ಲೂ ಸಹ ತಾಯಿಯ ನಿಮಿತ್ತ ತನಗಿರುವಂತಹ ಬಾಧ್ಯತೆಯನ್ನು ಮರೀಲೇ ಇಲ್ಲ. ಆ ಸಂದರ್ಭದಲ್ಲಿ ತಾಯಿ ಬಗ್ಗೆ ಯೋಚನೆ ಮಾಡಬೇಕಾ? ಯೋಚನೆ ಮಾಡಿದ್ರೆ ಯೇಸು ಕ್ರಿಸ್ತರು ಆ ಸಂದರ್ಭದಲ್ಲಿ ತಾಯಿ ಬಗ್ಗೆ ಅಷ್ಟು ಕಷ್ಟದಲ್ಲಿರಬೇಕಾದ್ರೂ ತಾಯಿ ಬಗ್ಗೆ ಯೋಚನೆ ಮಾಡಿದ್ರೆ ಅದೇನು ಕಲಿಸ್ತಿದೆ ನಮಗೆ? ನಾವು ಯೇಸು ಕ್ರಿಸ್ತರು ಶಿಲ್ಬೆಯಲ್ಲಿರುವಂದಕ್ಕಿಂತ ಬಾಧೆಯಲ್ಲಿದ್ದೀವ ಈಗ? ಅದಕ್ಕಿಂತ ಬ್ಯುಸಿಯಾಗಿ ಟೆನ್ಷನಲ್ಲಿದ್ದೀವ? ಇಲ್ಲ ಅಲ್ವಾ? ಅದಕ್ಕೆ ಸತ್ಯವೇದದಲ್ಲಿ ನೀವು ಎಲ್ಲಿ ಸಹ ತಂದೆ ತಾಯಿಯನ್ನು ಮಾತನ್ನು ಕೇಳಬೇಕು ಅಂತ ಹೇಳಿ ಓದಿದ್ರೂ ಸಹ ತಂದೆ ಮಾತನ್ನು ಕೇಳಬೇಕು, ತಾಯಿಯ ಮಾತನ್ನು ತೊರೆಯಬೇಡ, ಅಲಕ್ಷ್ಯ ಮಾಡಬೇಡ, ಉದಾಸೀನತೆ ತೋರಬೇಡ. ಯಾಕೆಂದರೆ ತಾಯಿಗೆ ನಾವು ಮಾಡುವಂತಹದ್ದೇ ಇದು. ಅವ್ರು ಮಾತಾಡ್ತಿರ್ತಾರೆ, ನಾವು ಕೇರು ಮಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ತಿರ್ತಾರೆ. ಎಷ್ಟು ಸಣ್ಣ ಆಗೋಗಿದ್ಯಾ ಅಂತ ಕೇಳ್ತಿರ್ತಾರೆ, ಊಟ ಮಾಡಿದ್ಯಾ ಮಗನೇ ಅಂತ ಕೇಳ್ತಿರ್ತಾರೆ, ಏನೋ ಹಿಂಗಾಗೋಗಿದ್ಯಾ ಅಂತ ಕೇಳ್ತಿರ್ತಾರೆ, ಒಂದು 2-3 ದಿನ ನೋಡಿಲ್ಲ ಅಂತ ಹೇಳಿದ್ರೆ. ಹೌದಾ? ಆದರೆ ನಾವು ನಿರ್ಲಕ್ಷ್ಯ ಮಾಡುವಂತಹದವರನ್ನೇ ಅಲ್ವಾ? ಅತಿ ಹೆಚ್ಚು ನಿರ್ಲಕ್ಷ್ಯ ಮಾಡುವಂತಹದವರನ್ನೇ ಅಲ್ವಾ? ತಾಯಿಯನ್ನೇ ಅಲ್ವಾ? ಅವರ ಮಾತನ್ನೇ ಅಲ್ವಾ? ಅಮ್ಮ ನಿನಗೇನು ಗೊತ್ತಾಗೋದಿಲ್ಲ, ಸುಮ್ಮನಿರು. ಅಮ್ಮ ನಿನಗೇನು ಗೊತ್ತಾಗೋದಿಲ್ಲ, ಸುಮ್ಮನಿರು. ಹೇಳಿದ್ದನ್ನು ಹೇಳಬೇಡ, ಸ್ವಲ್ಪ ಸುಮ್ಮನಿರು. ಹೌದಾ? ಅದನ್ನು ಇನ್ನೊಂದು ಥರನೂ ಹೇಳ್ಬೋದಲ್ವಾ? ಇದೇ ಮಾತನ್ನು ಬೇರೆ ಥರನೂ ಹೇಳುವಂತಹ ಮಾರ್ಗ ಇದೆಯಲ್ವಾ? ಯಾರಿಗೂ ಗೊತ್ತಾಗದಂತೆ, ಅವರನ್ನು ಅವಮಾನ ಪಡಿಸದಂತೆ ಹೇಳುವಂತಹ ರೀತಿಯೂ ಇದೆಯಾ? ಒಳಗಡೆ ಕರ್ಕೊಂಡೋಗಿ ಹೇಳುವಂತಹದ್ದು ಅಥವಾ ಮನೆಯವರು ಮಾತ್ರ ಇದ್ದಾಗ ಮಾತಾಡುವಂತಹದ್ದು, ಆ ರೀತಿಯೂ ಇದೆಯಾ? ಆ ರೀತಿಯನ್ನು ಫಾಲೋ ಮಾಡೋದೇ ಇಲ್ಲ. ನಮಗೆ ಬರುವಂತಹದ್ದೆಲ್ಲ ಒಂದೇ, ಏನು ನಿನಗೇನು ಗೊತ್ತಾಗೋದಿಲ್ಲ, ಸುಮ್ಮನೆ ಇರು. ಅವ್ರು ಹಾಗೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನೀವು ಮಾತಾಡಬೇಕಾದ್ರೆ ಮುದ್ದು ಅಂದ್ರಲ್ವ, ನೀವು ಮಾತಾಡಬೇಕಾದ್ರೆ ಮುದ್ದು ಕೊಟ್ರಲ್ವ. ಅವ್ರು ಮಾತಾಡಬೇಕಾದ್ರೆ ನಾವು ಇವ್ರು ಮಾತಾಡುವಂತಹದ್ದನ್ನು ನಿಲ್ಲಿಸಿದ್ರೆ ಸಾಕು. ನಿಜನಾ? ಹೌದಾ? ಇದೇ ಅಲ್ವಾ ನಡೀತಿರುವಂತಹದ್ದು ಪ್ರತಿನಿತ್ಯವೂ ಸಹ. ತಾಯಿ ಒಬ್ಬರನ್ನು ಬಿಟ್ಟು ಯಾರಾದರೂ ನಿಮ್ಮ ಮನೆಗಳಲ್ಲಿ, ನೀವು ಹೊರಗಡೆ ಹೋಗಬೇಕಾದ್ರೆ ಛತ್ರಿ ತೊಗೊಂಡು ಹೋಗು, ಚಳಿ ಇರಬೇಕಾದ್ರೆ ಸ್ವೆಟರ್ ಹಾಕ್ಕೊಂಡು ಹೋಗು. ಈ ಮಾತುಗಳಲ್ಲಿ ಹೇಳಿರುವಂಥ ಇತಿಹಾಸ ಇದೆಯಾ? ನೆನಪಿಸ್ಕೊಂಡು ತಾಯಿ ಒಬ್ಬರನ್ನು ಬಿಟ್ಟು ಈ ಮಾತುಗಳನ್ನು ಎವ್ರಿ ಟೈಮ್ ಪ್ರತಿ ಸರಿನೂ ಹೇಳಿರುವಂಥ ಇತಿಹಾಸ ಇದೆಯಾ? ತಾಯಿ ಒಬ್ಬರನ್ನು ಬಿಟ್ಟು ಮಳೆ ಬರ್ತಿದ್ರೆ ಸ್ವಲ್ಪ ಮಳೆ ಬರೋ ಹೋಗಿದ್ರೆ ಕೊಡೆ ತೊಗೊಂಡು ಹೋಗು, ಸ್ವಲ್ಪ ಚಳಿ ಹಾಕೋಂಗಿದ್ರೆ ಸ್ವೆಟ್ರ್ ಹಾಕ್ಕೊಂಡು ಹೋಗು, ನಿಂಗೆ ಜ್ವರ ಬರುತ್ತೆ. ನಿನ್ನ ತಲೆಗೆ ಎಣ್ಣೆ ಹಚ್ಚಿ ತುಂಬ ದಿನ ಆಯಿತು, ಬಾ ಹಚ್ತೀನಿ. ಕರೆದಿದ್ದಾರ ಯಾರಾದರೂ? ಹೇಳಿದಾರ ಪ್ರಿಯರೇ? ತಾಯಿಯನ್ನು ಬಿಟ್ಟು ಉಳಿದವ್ರು ಯಾರಾದರೂ ಈ ಮಾತನ್ನು ಹೇಳಿದಾರ? ಆಗಲ್ಲ ಅದನ್ನು ಹೇಳಲಿಕ್ಕೆ. ಈ ರೀತಿಯಾಗಿರುವಂತಹ ಕೆಲವು ಅನಿವಾರ್ಯ ಕೆಲಸಗಳಿಗೆ ತಾಯಿನೇ ಬೇಕು. ಅದಕ್ಕೋಸ್ಕರನೇ ದೇವರು ಅಮ್ಮಳನ್ನು ಕೊಟ್ಟಿದ್ದಾರೆ. ದೇವರು ಕೊಟ್ಟಿರಬೇಕಾದ್ರೆ, ಆ ತಾಯಿ ನಮ್ಮ ಜೊತೆ ಇರಬೇಕಾದ್ರೇ ಆ ಪ್ರೀತಿ ಏನು, ಅವ್ರು ತೋರಿಸ್ತಿರುವಂತಹ ಕಾಳಜಿ ಏನು ಅಂತ ಹೇಳಿ ಅರ್ಥ ಮಾಡಿಕೊಂಡು ಅದರಲ್ಲಿ 100% ತೋರಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಖಂಡಿತವಾಗ್ಲೂ ಆಗೋದಿಲ್ಲ. 1% ತೋರಿಸಿದ್ರು ಸಾಕು. ಆ ತಾಯಿ ನಮ್ಮ ಮೇಲೆ ಏನು ಕಾಳಜಿ ಪ್ರೀತಿಯನ್ನು ತೋರಿಸ್ತಿದ್ದಾರೋ ಅದರಲ್ಲಿ 1% ತೋರಿಸಿದ್ರು ಸಾಕು. ಹ್ಯಾಪಿಯಾಗಿ ಕಣ್ಣು ಮುಚ್ತಾರೆ ವಯಸ್ಸಾದ ನಂತರ. ಮಾಡ್ತೀವ ಈ ಕೆಲಸವನ್ನು? ಇನ್ನು ಮುಂದೆ ತಾಯಿ ಕಾಲ್ ಮಾಡಿದ್ರೆ ರಿಜೆಕ್ಟ್ ಮಾಡ್ತೀರಾ? ಕೆಲಸ ಇಲ್ಲ ಅಂದರೂ ರಿಜೆಕ್ಟ್ ಮಾಡ್ತಾರೆ ತುಂಬ ಜನ. ಅಮ್ಮ ಅಂತ ಹೇಳಿ ನೋಡಿದ ತಕ್ಷಣ ಎಷ್ಟು ಸರಿ ಮಾಡ್ತಾರೋ, ಫೋನ್ ಎತ್ತಿದ್ರೆ ಮತ್ತೆ ಅದೇ ಮಾತು, ಊಟ ಮಾಡ್ದ, ಚೆನ್ನಾಗಿದೆಯಾ, ಬರೀ ಇದೇ ಮಾತು. 65 ವರ್ಷ ಆಗಿರುವಂತಹ ಅಜ್ಜಿ 50 ವರ್ಷ ಆಗಿರುವಂತಹ ತನ್ನ ಮಗಳಿಗೆ ಅನಾರೋಗ್ಯ ಇದೆ ಅಂತ ಹೇಳಿ 4ರಿಂದ 5 ಸರಿ ಫೋನ್ ಮಾಡ್ತಾರೆ ದಿನಕ್ಕೆ. ನಾನು ನೋಡಿದ್ದೀನಿ ಕಣ್ಣಾರೆ. ಮಗಳಿಗೆ ಎಷ್ಟು ವರ್ಷ? 50 ವರ್ಷ. ಅನಾರೋಗ್ಯ ಇದೆ, ಮಾತ್ರೆಗಳನ್ನು ತುಂಬ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ತೊಗೋಬೇಕು. ತಾಯಿಗೆ ಎಷ್ಟು ವರ್ಷ? 65-68 ವರ್ಷ ಆಗಿದೆ. ಕಾಲ್ ಮಾಡಿ ಏನು ಹೇಳ್ತಾರೆ ಗೊತ್ತಾ? ಮಾತ್ರೆ ಟೈಮಿಗೆ ತಗೋ, ಊಟ ಕರೆಕ್ಟಾಗಿ ಮಾಡು, ನಿನಗಿದು ಇಷ್ಟ ಅಂತ ನನಗೆ ಗೊತ್ತು, ನೀನು ಅದನ್ನೇ ತಿನ್ನು. ಇಷ್ಟೊಂದು ಯೋಚನೆ ಮಾಡ್ತಾರೆ. 68 ವರ್ಷ ಆಗಿರುವಂತಹ ತಾಯಿ 50 ವರ್ಷ ಈಗಾಗಲೇ ಆಗಿರುವಂತಹ ಮಗಳ ಬಗ್ಗೆ ಇಷ್ಟು ಯೋಚನೆ ಮಾಡಬೇಕಾ? ಮಾತ್ರೆ ಹಾಕ್ಕೊಳ್ಳುವಂತಹದನ್ನು ನೆನಪಿಸ್ಬೇಕಾ? ನೆನಪಿಸ್ತಾರೆ. ಅದು ಪ್ರೀತಿ, ತಾಯಿಯಲ್ಲಿರುವಂತಹ ಪ್ರೀತಿ. ಇನ್ನೊಂದು ವಿಚಾರ ಏನು ಅಂದರೆ, ಈ ತಾಯಿ ಪ್ರೀತಿ ನಮ್ಗೆ ಅರ್ಥ ಆಗದೆ ಹೋದರೆ ದೇವರ ಪ್ರೀತಿ ಯಾವತ್ತಿಗೂ ಅರ್ಥ ಆಗೋದೇ ಇಲ್ಲ. ಒಪ್ಕೊಳ್ತೀವ ಇದನ್ನು? ತಾಯಿ ಪ್ರೀತಿ, ಕಣ್ಣಿಗೆ ಕಾಣುವಂತಹ ತಾಯಿ ಪ್ರೀತಿ ನಮ್ಗೆ ಅರ್ಥ ಆಗದೆ ಹೋದರೆ ಕಾಣದೇ ಇರುವಂತಹ ದೇವರ ಪ್ರೀತಿ ಶಾಶ್ವತವಾಗಿ ಅರ್ಥ ಆಗೋದಿಲ್ಲ ನಮಗೆ. ಹೌದಾ? ದೇವರು ತಾನು ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳಿ ತೋರಿಸ್ಬೇಕಾದ್ರೆ ಯಾರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ಎಕ್ಸಾಂಪಲ್ಗೋಸ್ಕರ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಯ ಮರೆಯಲ್ಲಿ ಸೇರಿಸ್ಕೋಬೇಕು ಅಂತ ಹೇಳಿ ಹೇಗೆ ಅಂದ್ಕೊಳ್ತೋ, ನಾನು ಅದೇ ಥರ ಸಾಕಷ್ಟು ಸರಿ ಅಂದ್ಕೊಂಡೆ. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ದೇವರು? ಕೋಳಿ ಮರಿಗಳ ಬಗ್ಗೆ ಅಲ್ಲ. ಯಾರ ಬಗ್ಗೆ? ಕೋಳಿಯ ತಾಯಿಯ ಬಗ್ಗೆ.
ಆ ಮರಿಗಳನ್ನು ಎಷ್ಟು ಚೆನ್ನಾಗಿ ಸೇಫ್ ಗಾರ್ಡ್ ಮಾಡುತ್ತೋ, ಆ ತಾಯಿ ತನ್ನ ಮರಿಗಳನ್ನು ಎಷ್ಟು ಚೆನ್ನಾಗಿ ಸೇಫ್ ಗಾರ್ಡ್ ಮಾಡುತ್ತೋ, ನಾನು ಅದೇ ಥರ ಮಾಡ್ಬೇಕು ಅಂದ್ಕೊಂಡಿದ್ದೆ ನಿಮಗೆ ಅಂತ ಹೇಳಿ ಇಸ್ರಾಯೇಲಿಯರ ಬಗ್ಗೆ ಮಾತಾಡ್ತಾರೆ. ಹೌದಾ? ಯಾರನ್ನು ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ತಿದ್ದಾರೆ? ನಾನು ಏನು ಅಂತ ನಿನಗೆ ಅರ್ಥ ಆಗಬೇಕು. ದೇವ್ರು ಏನು ಹೇಳ್ತಿದ್ದಾರೆ ನಮಗೆ? ನಾನು ಏನು ಅಂತ ಹೇಳಿ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಒಂದು ಸಾರಿ ನಿನ್ನ ಕಣ್ಮುಂದೆ ಇರುವಂತಹ ತಾಯಿಯನ್ನು ನೋಡು. ಆ ತಾಯಿ ಪ್ರೀತಿ ನಿನಗೆ ಅರ್ಥ ಆದರೆ ನನ್ನ ಪ್ರೀತಿ ನಿನಗೆ ಅರ್ಥ ಆಗತ್ತೆ. ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯೇ. ಹಂಗಂದರೆ ಅದಕ್ಕೆ ಅರ್ಥ ಏನು? ಅಲ್ಲಿ ಬೇರೆ ಯಾವುದಾದ್ರೂ ಪದವನ್ನು, ಬೇರೆ ಯಾವುದಾದ್ರೂ ಸಂಬಂಧವನ್ನು ಯೂಸ್ ಮಾಡ್ಬೋದಿತ್ತಲ್ವ? ನಿಜವಾಗ್ಲೂ ಹೇಳಬೇಕಂದ್ರೆ 99.99% ಯಾವ ತಾಯಂದಿರು ಮಕ್ಕಳನ್ನು ಮರೆಯೋದಿಲ್ಲ. ನಾನು ಹೇಳಿದ 99.99% ಯಾವ ತಾಯಂದಿರು ಮಕ್ಕಳನ್ನು ಮರೆಯೋದಿಲ್ಲ. ತಾಯಿಯ ಪ್ರೀತಿಯನ್ನು ತಗೊಳ್ತಿದ್ದಾರೆ ದೇವರು ಕಂಪೇರ್ ಮಾಡ್ಕೊಳ್ಲಿಕ್ಕೋಸ್ಕರ. ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಮಕ್ಕಳ ನಿಮಗೆ ಗೊತ್ತಾಗಬೇಕಾದ್ರೆ ಯಾವುದನ್ನು ನೋಡಬೇಕು? ತಾಯಿಯ ಪ್ರೀತಿಯನ್ನು ಒಂದು ಸಾರಿ ನೋಡಿ. ಮದರ್ಸ್ ಡೇ ಮೆಸೇಜ್ ಕೇಳಿದ್ದೀವಿ. ನಮ್ಮ ಬಾಧ್ಯತೆ ಏನು? ಮದರ್ಸ್ ಡೇ ಮೆಸೇಜ್ ಕೇಳಿದ್ದೀವಿ ಅಂದರೆ, ಈ ಮೆಸೇಜ್ ಕೇಳಿದ ನಂತರ ನಮ್ಮ ಬಾಧ್ಯತೆ ಏನು? ಸತ್ಯವೇದದಲ್ಲಿ ಏನು ಓದ್ಕೊಳ್ಳಿ? ಜ್ಞಾನೋಕ್ತಿಗಳು 31:31 ಆಕೆಯ ಕೈ ಕೆಲಸಕ್ಕೆ. ಇನ್ನೊಂದ್ಸರಿ ಓದೋಣ ಮಾತನ್ನು. ಆಕೆಯ ಕೈ ಕೆಲಸಗಳಿಗೆ ಏನು ಸಲ್ಲಿಸಬೇಕು? ಪ್ರತಿಫಲವನ್ನು ಸಲ್ಲಿಸಿರಿ. ಸಲ್ಲಿಸ್ತೀವ? ಇನ್ನು ಮುಂದೆ ನಮ್ಮ ತಾಯಂದಿರು ನಮಗೋಸ್ಕರ ಪಡ್ತಿರುವಂತಹ ಕೈ ಕೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸ್ತೀವ? ಆ ಪ್ರತಿಫಲ ಮಾತಿನಿಂದಲೂ ಆಗಿರಬಹುದು, ನಮ್ಮ ಕ್ರಿಯೆಗಳಿಂದಲೂ ಆಗಿರ್ಬೋದು. ಮಾಡ್ತೀವ ಈ ಕೆಲಸವನ್ನು? ಇದು ದೇವರು ನಮಗೆಲ್ಲರಿಗೂ ಕೊಟ್ಟಿರುವಂಥ ಸ್ಟ್ರಿಕ್ಟ್ ಆಗಿರುವಂತಹ ಆಜ್ಞೆ. ನಮ್ಮ ತಾಯಂದಿರ ಕೈ ಕೆಲಸಕ್ಕೆ ನಾವು ಪ್ರತಿಫಲವನ್ನು ಸಲ್ಲಿಸಬೇಕು. ಬಿಟ್ಟಿ ಕೆಲಸಕ್ಕೆ ಇಟ್ಟಿದ್ದಾರೆ ದೇವರು ಅಂತ ಅಂದ್ಕೊಂಡಿದ್ದೀವ? ಬಿಟ್ಟಿ ಕೆಲಸಕ್ಕೆ ದೇವರು ತಾಯಿಯನ್ನು ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀವ? ಖಂಡಿತವಾಗ್ಲೂ ಇಲ್ಲ. ದೇವರು ಒಂದೊಂದು ವಿಚಾರಗಳಿಗೂ ಸಹ ಸ್ಟ್ರಿಕ್ಟಾಗಿ ನ್ಯಾಯ ತೀರಿಸ್ತಾರೆ. ಗೌರವಿಸ್ತೀವ? ಪ್ರೀತಿ ಮಾಡ್ತೀವ? ಅವ್ರ ಬಗ್ಗೆ ಯೋಚನೆ ಮಾಡ್ತೀವ? ಈ ಕೆಲಸಗಳನ್ನೆಲ್ಲ ಮಾಡ್ತೀವ ಇನ್ನು ಮುಂದೆ? ಕೊನೆಯದಾಗಿ ಇವತ್ತು ಬರಬೇಕಾದ್ರೆ ಒಂದು ಚಿಕ್ಕ ಶಾರ್ಟ್ ಸ್ಟೋರಿಯನ್ನು ಬರ್ತಿದ್ರು ತಾಯಿಯ ಬಗ್ಗೆ. ಮದರ್ಸ್ ಡೇಗೆ ಯಾರೋ ಹಾಕಿದ್ರು, ಅದನ್ನು ಚೆನ್ನಾಗಿತ್ತು, ಅದನ್ನು ಹೇಳಿ ಮುಗಿಸ್ತೇನೆ. ಈ ಓಲ್ಡ್ ಏಜ್ ಹೋಮಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ, ಅಂದರೆ ಅದು ಚಿತ್ರಿಸಿ ಹೇಳಿರುವಂತಹ ಕತೆ. ಅದು ನಿಜಾನೋ ಅಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಓಲ್ಡ್ ಏಜ್ ಹೋಮ್ಗೆ, ವೃದ್ಧಾಶ್ರಮಕ್ಕೆ ತಾಯಿಯನ್ನು ತೊಗೊಂಡೋಗಿ ಸೇರಿಸ್ಬೇಕು ಅಂತ ಹೇಳಿ ಒಂದು ಕಾಡಿನ ರಸ್ತೆಯಲ್ಲಿ ಮಗನು ತಾಯಿಯನ್ನು ಹಿಡ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾನೆ. ಹಿಂಗೆ ಹಿಡ್ಕೊಂಡಿರ್ತಾನಲ್ವ ಮಗ ತಾಯಿಯನ್ನು. ಆ ತಾಯಿ ಹೋಗಬೇಕಾದ್ರೆ ಚಿಕ್ಕದಾಗಿರುತ್ತೆ ತುಂಬ ದಾರಿ. ಆ ಕಡೆ ಈ ಕಡೆ ಗಿಡಗಳು ಇದೆಲ್ಲ ಇರುತ್ತಲ್ವ, ಕೊಂಬೆಗಳು ಚಿಕ್ಕ ಚಿಕ್ಕದಾಗಿರುವಂತಹ ಟ್ವಿಗ್ಸ್ ಎಲ್ಲ ಇರುತ್ತಲ್ವ, ಮರಕ್ಕೆ ಚಿಕ್ಕ ಚಿಕ್ಕ ಕೊಂಬೆಗಳೆಲ್ಲ ಇರುತ್ತಲ್ವ, ಗಿಡಗಳಿಗೆಲ್ಲ ಚಿಕ್ಕ ಚಿಕ್ಕ ಶೂಟ್ ಸಿಸ್ಟಮ್ ಎಲ್ಲ ಇರುತ್ತಲ್ವ. ಆ ತಾಯಿ ಹೀಗೆ ಮಲಗಿರುವಂತಹ ಆಕಾರದಲ್ಲಿ ಆ ಮಗ ತಾಯಿಯನ್ನು ಎತ್ಕೊಂಡು ಹೋಗಬೇಕಾದ್ರೆ ಆ ತಾಯಿ ಅಲ್ಲಿರುವಂತಹ ಪಕ್ಕದಲ್ಲಿರುವಂತಹ ಗಿಡಕ್ಕೆ ಇರುವಂತಹ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕೊಂಬೆಗಳನ್ನೆಲ್ಲ ತೆಗೆದು ಪುಡಿ ಮಾಡಿ ಹಾಕಿ ರಸ್ತೆಯಲ್ಲಿ ಚಳ್ಕೊಂಡು ಬರ್ತಾ ಇದ್ಲಂತೆ. ತಾಯಿಗೇನು ಗೊತ್ತು? ಮಗನು ಕರ್ಕೊಂಡು ಹೋಗ್ತಿರುವಂತಹದ್ದು ಎಲ್ಲಿಗಂತ ಗೊತ್ತು? ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ ಅಥವಾ ಕಾಡಿಗೆ ಕರ್ಕೊಂಡು ಹೋಗ್ತಿದ್ದಾನೆ, ನಾನೆಲ್ಲೋ ಬಿಟ್ಟು ಬರಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ ನನ್ನ ಮಗ ಅಂತ ಹೇಳಿ ನೀಟಾಗಿ ಗೊತ್ತು ಆಕೆಗೆ. ಈಕೆ ಈ ತಾಯಿ ಏನು ಮಾಡ್ತಿದ್ದಾಳೆ? ಆ ಕಡೆ ಈ ಕಡೆಯಿಂದ ಗಿಡವನ್ನು ತಗೊಳ್ಳುವಂತಹದ್ದು, ಪುಡಿ ಮಾಡುವಂತಹದ್ದು, ಚೆಲ್ಲುವಂತಹದ್ದು ಹಿಂಗೆ ಎತ್ಕೊಂಡಿರ್ಬೇಕಾದ್ರೆ ಕೈ ಎರಡು ಫ್ರೀಯಾಗಿರುತ್ತಲ್ವ, ಆ ಕಾರಣಕ್ಕೋಸ್ಕರ. ಈ ಮಗ ಸ್ವಲ್ಪ ದೂರ ಬಂದ ನಂತರ ಚೆನ್ನಾಗಿ ರೇಗ್ಬಿಡ್ತಾನೆ ತಾಯಿಯ ಮೇಲೆ. ಏನಂತ? ನಿನಗೆ ಬುದ್ಧಿ ಇಲ್ವಾ? ಅಲ್ಲಿ ಮನೆ ಗಲೀಜು ಮಾಡಿರುವಂತಹದ್ದು ಸಾಲದ, ಇಲ್ಲಿ ಬಂದು ಕಾಡನ್ನು ಸಹ, ಈ ರಸ್ತೆಯನ್ನು ಸಹ ಗಲೀಜು ಮಾಡಬೇಕಾ, ಕೊಳಕು ಮಾಡಬೇಕಾ? ಅಲ್ಲಿ ತೆಗೆದಿರುವಂತಹದ್ದು ಪುಡಿ ಮಾಡಿ ರಸ್ತೆಯಲ್ಲಿ ಚಲ್ತಿದ್ಯಲ್ವ, ನಿನಗೇನು ಅನ್ಸೋದಿಲ್ವಾ? ಸುಮ್ಮನೆ ಇಟ್ಕೊಳ್ಲಿಕ್ಕೆ ಆಗೋದಿಲ್ವಾ ನಿನ್ನ ಕೈಯನ್ನು ಅಂತ ಹೇಳಿ ರೇಗ್ಬಿಡ್ತಾನೆ. ಆ ತಾಯಿ ಅವಾಗೇನು ಹೇಳ್ತಾಳೆ? ಮಗ, ನೀನು ಚಿಕ್ಕ ವಯಸ್ಸಿನಿಂದ ನೀನು ಎಲ್ಲಿಗಾದರೂ ಬಂದರೆ ಹೋಗ್ಲಿಕ್ಕೆ ಮತ್ತೆ ನಿನಗೆ ದಾರಿ ಗೊತ್ತಾಗೋದಿಲ್ಲ ಕಣೋ. ನನಗೆ ಗೊತ್ತು ನೀನು ಕಾಡಲ್ಲಿ ನನ್ನನ್ನು ಬಿಟ್ಬಿಟ್ಟು ನೀನು ಒಬ್ಬನೇ ಹೋಗಬೇಕಾದ್ರೆ ಹೊರಟೋಗ್ತೀಯಾ ಅಂತ ನನಗೆ ಗೊತ್ತು. ನಿನಗೆ ದಾರಿ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಅಲ್ಲಿ ಕೊಂಬೆಯನ್ನು ನೀನು ಫಾಲೋ ಮಾಡಿಕೊಂಡು ಹೋದರೆ ನೀನು ಕಾಡಿನಿಂದ ಹೊರಗಡೆ ಹೊರಟೋಗ್ತೀಯಾ. ಚೆನ್ನಾಗಿತ್ತು, ಹೌದಲ್ವ? ಅದೇ ಅಲ್ವ ತಾಯಿ ಪ್ರೀತಿ. ನಾವು ಎಷ್ಟು ಮಾಡಿದ್ರೂ ಸಹ, ನಾವು ಎಷ್ಟು ದ್ರೋಹ ಮಾಡಿದ್ರೂ ಸಹ, ನಾನು ಆಗಲೇ ಒಂದು ಎಕ್ಸಾಂಪಲನ್ನು ಕೊಟ್ಟೆ. ತೆಂಗಿನಕಾಯಿ ತೊಗೊಂಡು ತಲೆಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇನ್ನು ಎಷ್ಟು ನೋವಾಗಿರಬೇಕು. ಆ ನೋವನ್ನು ಮರೆತು ಮತ್ತೆ ಹಾಸ್ಪಿಟ್ಲಿಗೆ ಬಂದಿರುವಂತಹ ಮಗನನ್ನು ಏನಂತ ಮಾತಾಡಿಸ್ತಿದ್ದಾಳೆ?
ಚೆನ್ನಾಗಿದೆಯಾ? ಅಲ್ಲಿರುವಂತಹ ಡಾಕ್ಟರ್ಸು, ಪೊಲೀಸರು ಎಲ್ಲರೂ ಸಹ ಒಂದೇ ಸಮನೆ ಜೋರಾಗಿ ಅಳಲಿಕ್ಕೆ ಶುರು ಮಾಡಿದ್ರಂತೆ. ಅದನ್ನು ಕೇಳಿದ ನಂತರ ಇವರೇನಾ ನಿಮ್ಮ ಮಗ ಅಂತ ಕೇಳಿ ಜೋರಾಗಿ ಅಳಲಿಕ್ಕೆ ಶುರು ಮಾಡಿದ್ರಂತೆ ಆ ತಾಯಿ ಪ್ರೀತಿಯನ್ನು ನೋಡಿ. ಸತ್ಯವೇದ ನೆನಪಿಸ್ಕೊಳ್ಳಿ ಅಂತ ಹೇಳಿದೆ. ನಾವು ನೆನಪಿಸ್ಕೊಂಡಿದ್ದೀವಿ. ನೆನಪಿಸ್ಕೊಂಡಿರುವಂತಹ ಪ್ರಕಾರ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ, ಅಳವಡಿಸ್ಕೊಳ್ತಿದ್ದೀನಿ ಅಂತ ಹೇಳಿ ನಂಬ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡನು. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ನೀವು ಎಷ್ಟು ಶ್ರೇಷ್ಠರು ಅಂತ ಹೇಳಿ ಈ ಮಾತುಗಳಲ್ಲಿ ನಮಗೆ ಅರ್ಥ ಆಗ್ತಿದೆ ತಂದೆ. ನನ್ನನ್ನು ಮಾತ್ರ ಪ್ರೀತಿಸಿದ್ರೆ ಸಾಕಾಗೋದಿಲ್ಲ. ನೀವು ನಿಮಗೆ ನಾನು ಕೊಟ್ಟಿರುವಂತಹ ತಾಯಿಯನ್ನು ನೀವೆಲ್ಲರೂ ಸಹ ಪ್ರೀತಿಸಬೇಕು. ಯಾಕೆಂದರೆ ಅವರು ನಿಮಗೋಸ್ಕರ ತೋರಿಸಿರುವಂತಹ ಪ್ರೀತಿ, ನಿಮಗೋಸ್ಕರ ಮಾಡಿರುವಂಥ ಕೈ ಕೆಲಸಗಳು ಅಪಾರವಾಗಿರುವಂತಹದ್ದು ಅಂತ ಹೇಳಿ ನೀವು ಹೇಳ್ಕೊಟ್ಟಿದ್ದೀರ ತಂದೆ. ಧನ್ಯವಾದಗಳು. ನೀವು ಹೇಳ್ಕೊಟ್ಟಿರುವಂತಹ ಮಾತಿನ ಪ್ರಕಾರ, ನೀವು ಕೊಟ್ಟಿರುವಂತಹ ಆಜ್ಞೆಯ ಪ್ರಕಾರ ಆಕೆಯ ಕೈ ಕೆಲಸಗಳನ್ನು, ಅದಕ್ಕೆ ತಕ್ಕಂತೆ ಗೌರವವನ್ನು, ಪ್ರಶಂಸೆಯನ್ನು ನಾವು ಸಲ್ಲಿಸಬೇಕು ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದೀವಿ ತಂದೆ. ಇನ್ನು ಮುಂದೆ ಆ ಕೆಲಸವನ್ನು ನಾವು ಮಾಡ್ತೀವಿ. ಯಾವತ್ತೂ ಉದಾಸೀನತೆ ತೋರೋದಿಲ್ಲ. ಯಾವತ್ತೂ ಸಹ ತಾಯಿ ಮಾತು ನಿಲ್ಲಿಸಿದ್ರೆ ಸಾಕು ಅಂತ ಅಂದ್ಕೊಳ್ಳೋದಿಲ್ಲ ತಂದೆ. ಆ ರೀತಿ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶ ನಿನ್ನ ಮಗನ ಬಾಯಿಂದ ಕೇಳಬೇಕಾದ್ರೆ ಅವರ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನಿಟ್ಟು ನಮಗೂ ಅದನ್ನು ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬಲವನ್ನು, ಶಕ್ತಿಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಧನ್ಯವಾದಗಳು ಪ್ರಿಯ. ಮದರ್ಸ್ ಡೇ ಸಲುವಾಗಿ ಅದ್ಭುತವಾದ ಸಂದೇಶವನ್ನು ಸತ್ಯದ ಮೂಲಕವಾಗಿ ನಮಗೆ ವಿವರವಾಗಿ ತಿಳಿಸಿದಂಥ ಸಹೋದರ ಮನೋಜ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಯೌವನಸ್ಥರು ಎರಡು ಚೇರುಗಳನ್ನು ವೇದಿಕೆ ಮೇಲೆ ತರಬೇಕಾಗಿ ವಿನಂತಿ. 2 ಚೇರುಗಳು. ಈಗಾಗಲೇ ನಾವು ಹಿರಿಯರನ್ನು ಆಹ್ವಾನಿಸಬೇಕಾಗಿತ್ತು, ಕ್ಷಮೆ ಇರಲಿ. ನಮ್ಮ ಮಧ್ಯದಲ್ಲಿರುವಂಥ ದೈವ ಸೇವಕರಾದಂಥ ಇಮಾನ್ಯುಯಲ್